ನಾನು ಏನೇ ದುಡಿಮೆ ಮಾಡಿದ್ರು ಸ್ವಲ್ಪ ಯಾರಿಗಾದ್ರೂ ಇಲ್ದೆ ಹೋಗಿರೋರಿಗೆ ರೀಚ್ ಆಗ್ಬೇಕದು ಅಂತ ಅನ್ನೋದೊಂದು ಕಾನ್ಸೆಪ್ಟ್. ಸೊ ನನ್ನ ಊರೇನೆ ನಾನು ಬೆಳೆಸ್ಲಿಲ್ಲ, ಬೇರೆ ಎಲ್ಲೋ ಬೆಳೆಸ್ತೀನಿ ಅಂದಾಗ ನನಗೆ ಎಲ್ಲೂ ಆನ್ಸರ್ ಮಾಡೋಕೆ ನೀವೇ ಕೇಳ್ಬೋದು ನಾಳೆ ಕ್ವಶನ್. ಸೊ ನಿಮ್ ಊರೆಲ್ಲ ಹಾಳಿದೆ, ಇಲ್ಲಿ ಯಾಕೆ ಮಾಡ್ತಾ ಇದ್ದೀರಾ ಈ ಏರಿಯಾದಲ್ಲಿ ಅಂತ ಎಲ್ಲೂ ಗೊತ್ತಾಗ್ಬಾರ್ದು. ನಾವು ಕೊಟ್ಟಿರೋದು ಎಲ್ಲೂ ಒಟ್ನಲ್ಲಿ ಅವರಿಗೆ ಯಾರಿಗೆ ರೀಚ್ ಆಗ್ಬೇಕು ಅವ್ರಿಗೆ ಆದ್ರೂ ಸಾಕು ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು ನಮ್ಗೆ. ಸೊ ಹಾಗಾಗಿ ಇಷ್ಟು ವರ್ಷ ನಾವೆಲ್ಲೂ ಬೆಳಕಿಗೆ ಬರ್ತಾ ಇರ್ಲಿಲ್ಲ. ಸೊ ನಾನೆಲ್ಲೂ ಪಬ್ಲಿಸಿಟಿ ತಗೊಂಡೇನೆ ನಾನು ಸಮಾಜ ಕಾರ್ಯ ಮಾಡ್ಬೇಕು ಅನ್ನೋದೊಂದು ಇಲ್ಲ. ಈಗ ಸಮಾಜಮುಖಿ ಕಾರ್ಯ ಮಾಡ್ಲಿಕ್ಕೆ ನನಗೆ ದೇವರು ಶಕ್ತಿ ಕೊಟ್ರೆ ಸಾಕು. ಒಂದು ನೀವು ಪೊಲಿಟಿಕಲ್ ಆಸ್ಪಿರೆಂಟ್ ಆಗಿ ಸಮಾಜ ಸೇವೆಯಲ್ಲಿ ಈಗ ಬಂದಿದ್ದೀರಾ ಅನ್ನುವಂತ ಚರ್ಚೆನೂ ಸಹ ಸಮಾಜದಲ್ಲಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀವಿ? ಪೊಲಿಟಿಕಲಿ ಐಡಿಯಾಲಜಿ ವಿಚಾರದಲ್ಲಿ ಯಾವ ಕಡೆ ನಿಮ್ಮ ಒಲವು ಇದೆ ಸರ್? ವೀಕ್ಷಕರ, ಈ ಹಿಂದಿನ ಒಂದು ಸಂಚಿಕೆಯಲ್ಲಿ ವಿಶ್ವನಾಥ್ ಗದ್ದೆಮನೆಯವರ ಬಾಲ್ಯದಿಂದ ಹಿಡಿದು ಅವರ ಎಜುಕೇಶನ್ ವರೆಗೂ, ನಂತರ ಅವರ ಮದುವೆ, ಈ ಇತ್ಯಾದಿ ವಿಚಾರಗಳ ಸಲುವಾಗಿ ನಾವು ತಿಳ್ಕೊಂಡ್ವಿ. ಈ ಒಂದು ಮುಂದಿನ ಹಂತದಲ್ಲಿ ಅವ್ರು ಬೆಂಗಳೂರಿಗೆ ಹೋದ ನಂತರ ಅವರು ಪ್ರೊಫೆಷನ್ ಅನ್ನು ಚೂಸ್ ಮಾಡಿದ್ದಾಗಿರ್ಬೋದು, ನಂತರ ಉದ್ಯಮ ಕ್ಷೇತ್ರ ಕಾಲಿಟ್ಟಿದ್ದಾಗಿರ್ಬೋದು, ಆ ಕ್ಷೇತ್ರದಲ್ಲಿನ ಒಂದಷ್ಟು ಸಾಧನೆಗಳು, ಆ ನಂತರ ಸಾಮಾಜಿಕ ಚಟುವಟಿಕೆಗಳು, ಅವರು ಸಾಕಷ್ಟು ಶೈಕ್ಷಣಿಕ ಕ್ಷೇತ್ರದಲ್ಲಾಗಿರ್ಬೋದು, ಧಾರ್ಮಿಕ ಕ್ಷೇತ್ರದಲ್ಲಾಗಿರ್ಬೋದು ಸಾಕಷ್ಟು ಸಮಾಜ ಸೇವೆಯನ್ನ ಮಾಡ್ತಾ ಇರುವಂತದ್ದು. ಈ ಎಲ್ಲ ವಿಚಾರಗಳ ಸಲುವಾಗಿ ಅವರಿಂದ ತಿಳ್ಕೊಳ್ತಾ ಹೋಗೋಣ. ಸರ್, ನೀವು ನಂತರದಲ್ಲಿ ಹೇಳಿದ್ರಿ ಬೆಂಗಳೂರು ಹೋದ್ರಿ, ನಂತರ 4 ವರ್ಷ ಪ್ರಾಕ್ಟೀಸ್ ಎಲ್ಲ ಮಾಡಿ ನಿಮ್ದು ಒಂದು ಫರ್ಮ್ ಮಾಡಿದ್ರಿ. ಆ ನಂತರ ಹೇಗೆ ನಿಮ್ದು ಒಂದು ಸ್ಟೆಪ್ ಬ್ಯಾಕ್ ಅಂದ್ರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೇಗೆ ಮೂವ್ ಆದ್ರಿ? ಯಾಕಂದ್ರೆ ಫ್ಯಾಮಿಲಿಯಲ್ಲಿ ಬಡತನದಿಂದ ನೀವು ಹೋಗಿದ್ದು, ಮತ್ತೆ ಈ ಮಟ್ಟಿನ ಸಾಮ್ರಾಜ್ಯ ಕಟ್ಟಬೇಕಾದ್ರೆ ಯಾವ ಸ್ಟೆಪ್ಗಳು ನಿಮ್ಗೆ ಪ್ಲಸ್ ಆಯ್ತು? ಈಗ ನಾವಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ವಿ. ಸೊ ಪ್ರಾಕ್ಟೀಸ್ ಮಾಡುವಾಗ ನಮ್ಗೆ ಯಾವ ಏನು ಟೈಮ್ ಇರ್ಲಿಲ್ಲ. ಸೊ ಬೆಳಗ್ಗೆ ಶುರು ಮಾಡಿದ್ರೆ ನೈಟ್ 2 o'clock ವರೆಗೂ ವರ್ಕ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ನಮ್ದೇ ಅದು ಫರ್ಮ್ ಅಲ್ಲಿ ನಾನೇನ್ ಮಾಡಿದೆ, ಕೋರ್ಟ್ ಪ್ರಾಕ್ಟೀಸ್ ಜೊತೆಗೆ ರಿಯಲ್ ಎಸ್ಟೇಟ್ ರಿಲೇಟೆಡ್ ಕಾರ್ಪೊರೇಟ್ ಪ್ರಾಕ್ಟೀಸ್ ಶುರು ಮಾಡ್ಕೊಂಡು, ಸೊ ಅದ್ರ ಮೇಲ್ಗಡೆ ಜಾಸ್ತಿ ಫೋಕಸ್ ಮಾಡಿ, ಸೊ ಅದೇ ರೀತಿ ನಾವು ಓನ್ ಆಗಿ ಮಾಡ್ಬೇಕು, ಯಾವ್ದಾರ ಪ್ರಾಪರ್ಟಿ ಡೆವಲಪ್ಮೆಂಟ್ ಮಾಡ್ಬೇಕು ಅಂತ ಹೇಳಿ ಸ್ವಲ್ಪ ಪ್ರಾಪರ್ಟೀಸ್ ನೆಲ್ಲ ಬೈ ಮಾಡಿದ್ವಿ. ಸೊ ಅದ್ರ ರಿಲೇಟೆಡ್ ಆಗಿ ಪ್ರೊಫೆಷನ್ ಕಂಟಿನ್ಯೂ ಮಾಡ್ಕೊಂಡು, ಈ ಕಡೆ ಬಿಸ್ನೆಸ್ ನೋಡ್ಕೊಂಡು ಹಾಗೆ ಮುಂದುವರೆದು, ಅದ್ರ ಜೊತೆಗೆ ಎಜುಕೇಶನ್ ರಿಲೇಟೆಡ್ ಮಾಡ್ಬೇಕು ಅಂತ ಹೇಳಿ ಒಂದು ಅದೇ ತರ ಡಿಸ್ಕಷನ್ ಮಾಡುವಾಗ ಒಂದು ನೇಟಸ್ ಹೆಲ್ತ್ ಕೇರ್ ಅಂತ ಹೇಳಿ ಒಂದು ಕಂಪನಿ ಕ್ರಿಯೇಟ್ ಮಾಡಿದ್ವಿ. ಅದ್ರಲ್ಲಿ ಹಾಸ್ಪಿಟಲ್ ಮಾಡಿದ್ವಿ ಎಜುಕೇಶನ್ ಗಿಂತ ಮುಂಚೆ. ಸೊ ಒಂದು ಹಾಸ್ಪಿಟಲ್, ವುಮೆನ್ ಅಂಡ್ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಇದೆ ಬೆಂಗಳೂರು. ಅದರಲ್ಲಿ 3 ಬ್ರಾಂಚ್ ಇದೆ ನಮ್ದು, ವೆಂಕಟಪುರ ರೋಡ್, ಮತ್ತೆ ಹೊಸ ರೋಡ್, ಮತ್ತೆ ಮೈಸೂರು ರೋಡ್. ಅದೇ ಹೆಸರಲ್ಲಿ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಮಾಡಿದೀವಿ. ಎಲ್ಲಿರೋದು ಅದು? ಮೈಸೂರು ರೋಡ್ ಬಿಡದಿ ಹತ್ರ ಮಾಡಿದ್ವಿ. ಸೊ ಅಲ್ಲಿಂದ ಅದೊಂದು ಬಿಸ್ನೆಸ್, ಆಮೇಲೆ ಸ್ವಲ್ಪ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಮಾಡಿದ್ವಿ. ಸೊ ಅದೇ ತರ ವಿಲ್ಲಾ ಕನ್ಸ್ಟ್ರಕ್ಷನ್ ಮತ್ತೆ ಲೇಔಟ್ ಕನ್ಸ್ಟ್ರಕ್ಷನ್, ಅದು ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇಷ್ಟು ಕ್ಷೇತ್ರಕ್ಕೆ ಹೇಗೆ ಹ್ಯಾಂಡಲ್ ಮಾಡ್ತೀರಿ ಅಂದ್ರೆ? ಅದಕ್ಕೆ ಆಯಾ ಕ್ಷೇತ್ರದಲ್ಲಿ ಈಗ ಹಾಸ್ಪಿಟಲ್ ನ ಡಾಕ್ಟರ್ಸ್ ಅದೇ ರಿಲೇಟೆಡ್ ಅಲ್ಲಿ ಪಾರ್ಟ್ನರ್ಸ್ ಇದ್ದಾರೆ. ಸೊ ರಿಯಲ್ ಎಸ್ಟೇಟ್ ರಿಲೇಟೆಡ್ ಅಲ್ಲಿ ಈಗ ಒಂದು ರಿಯಲ್ ಎಸ್ಟೇಟ್ ಕಂಪನಿ ನಡಿಬೇಕು ಅಥವಾ ಬಿಲ್ಡರ್ ನಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಸಿಕ್ ಆಗಿ ಎಲ್ಲಾ ಸಪೋರ್ಟ್ ಇರ್ಬೇಕು. ಒಂದು ಮೇನ್ ಆಗಿ ಲ್ಯಾಂಡ್ ಅಗ್ರಿಗೇಷನ್ ಪ್ಲಸ್ ಅದ್ರ ರಿಲೇಟೆಡ್ ಆಗಿ ಅಡ್ವೊಕೇಟ್ ಹೆಲ್ಪ್ ಬೇಕು. ಸೊ ಅದನ್ನ ಐ ವಿಲ್ ಟೇಕ್ ಕೇರ್ ಆಲ್ ದಿ ರೆಸ್ಪಾನ್ಸಿಬಿಲಿಟಿ ಬೈ ಲ್ಯಾಂಡ್ ಆಗಿರ್ಬೋದು, ಮತ್ತೆ ಅದ್ರ ರಿಲೇಟೆಡ್ ಅಲ್ಲಿ ಲೀಗಲ್ ಕ್ಲಿಯರೆನ್ಸ್ ಇರ್ಬೋದು, ಅದೆಲ್ಲ. ಸೊ ಅದಕ್ಕೆ ಬೇಕಾಗಿದ್ದ ಫೈನಾನ್ಸಿಯಲ್ ಸಪೋರ್ಟ್ ಎಲ್ಲದನ್ನು ಪಾರ್ಟ್ನರ್ಸ್ ಆಗಿ ಮಾಡ್ಕೊಂಡಿದ್ದು 3 ಪಾರ್ಟ್ನರ್ಸ್ ಇದೆ. ಒಂದೊಂದು ಸೆಕ್ಟರ್ ನ ಒಬ್ಬೊಬ್ರು ನೋಡ್ಕೊಂಡು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನಾವು ಕಂಪನಿನ ಮುನ್ನಡೆಸ್ಕೊಂಡು ಹೋಗ್ತಾ ಇದೀವಿ ಸರ್. ಅಂದ್ರೆ ಆ ನಂತರದಲ್ಲಿ ಅಲ್ಲಿಂದ ನೆಕ್ಸ್ಟ್ ಸಾಮಾಜಿಕ ಕ್ಷೇತ್ರಕ್ಕೆ ನೀವು ಬಂದ್ರಿ. ಒಂದು ಇಲ್ಲಿಂದ ನೀವು ಆಲ್ರೆಡಿ ಬೆಂಗಳೂರು ಹೋಗಿದ್ರಿ, ಅಲ್ಲಿ ವೆಲ್ ಸೆಟಲ್ಡ್ ಆದ್ರಿ, ನಿಮ್ ಲೈಫ್ ಸ್ಟೈಲ್ ನೀವು ನೋಡ್ಕೊಂಡು ಹೋಗ್ಬೋದಿತ್ತು. ಯಾಕೆ ಸೋಷಿಯಲ್ ಫೀಲ್ಡ್ ಯಾಕೆ ಬಂದು ಸಮಾಜ ಸೇವೆ ಮಾಡ್ಬೇಕು ಅನ್ನಿಸ್ತು? ಮತ್ತೆ ಎಸ್ಪೆಷಲಿ ನಮ್ ಭಾಗಕ್ಕೆ, ಅಂದ್ರೆ ನೀವು ಹುಟ್ಟಿ ಬೆಳೆದಂತ ಊರು, ಇಲ್ಲೇ ಬಂದು ನಾವು ಸುಮಾರು ನಂದೊಂದು ಕಾನ್ಸೆಪ್ಟ್ ಮಾಡ್ಕೊಂಡಿದ್ದಾಗಿತ್ತು. ನಾನು ಏನೇ ದುಡಿಮೆ ಮಾಡಿದ್ರು ಸ್ವಲ್ಪ ಯಾರಿಗಾದ್ರೂ ಇಲ್ದೆ ಹೋಗಿರೋರಿಗೆ ರೀಚ್ ಆಗ್ಬೇಕದು ಅಂತ ಅನ್ನೋದೊಂದು ಕಾನ್ಸೆಪ್ಟ್.
ಅದು ಸಪೋರ್ಟಿಂಗ್ ಆಗಿ ನನ್ನ ಫ್ಯಾಮಿಲಿ ನನ್ ಪರ್ಟಿಕ್ಯುಲರ್ ನನ್ ವೈಫ್ ಹಾ. ಸೊ ಅದೇ ತರ ನೇಚರ್ nature. ಇಟ್ಕೊಂಡು ಹಾ. ಸೊ ಅವರಿಗೆ ಯಾರಿಗಾರು ಇಲ್ದಿದ್ದವರಿಗೆ ನೀಡ್ ಬೇಸಿಸ್ ಯಾರಿಗಿದೆ ಅವ್ರಿಗೆ ಕೊಡ್ಬೇಕು, ನಾವು ಆ ತರ ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಮಾಡ್ಕೊಂಡ್ವಿ ನಾವು. ಸೊ ಆ ಪ್ರಕಾರವಾಗಿ ಈ ಒಂದು ಸುಮಾರು 12 ವರ್ಷದಿಂದ ಸಣ್ಣ ಮಟ್ಟದಲ್ಲಿ ಆಯ್ದ ಸ್ಕೂಲ್ಗಳಿಗೆ ಎಜುಕೇಶನ್ ಫಸ್ಟ್ ಮಾಡ್ಬೇಕು ಅನ್ನೋದು ನನ್ನೊಂದು ಇತ್ತು. ಯಾಕೆ ಈ ಕ್ಷೇತ್ರ ಈ ಏರಿಯಾ ಆಯ್ಕೆ ಮಾಡಿದ್ರೆ ಅಂತ ಹೇಳಿದ್ರೆ, ನಾನು ಫಸ್ಟ್ ನಮ್ಮ ಮನೆ, ನಮ್ಮ ಸರೌಂಡಿಂಗ್, ನಾನು ಹುಟ್ಟಿದ ಊರು, ಅದ್ರ ಪಕ್ಕ ಆ ತರದೊಂದು ಕಾನ್ಸೆಪ್ಟ್ ಮಾಡಿ, ಸೊ ನನ್ನ ಊರೇನೆ ನಾನು ಬೆಳೆಸ್ಲಿಲ್ಲ, ಬೇರೆ ಎಲ್ಲೋ ಬೆಳೆಸ್ತೀನಿ ಅಂದಾಗ ನನಗೆ ಎಲ್ಲೂ ಆನ್ಸರ್ ಮಾಡೋಕೆ ಯಾರ ನೀವೇ ಕೇಳ್ಬೋದು ನಾಳೆ ಕ್ವಶನ್. ಸೊ ನಿಮ್ ಊರೆಲ್ಲ ಹಾಳಿದೆ, ಇಲ್ಲಿ ಯಾಕೆ ಮಾಡ್ತಾ ಇದ್ದೀರಾ ಈ ಏರಿಯಾದಲ್ಲಿ ಅಂತ ಹೇಳಿ. ಸೊ ಅಲ್ಲೂ ಮಾಡೋಣ, ಅಲ್ಲಿವರೆಗೆ ನಾನು ಇನ್ನೂ ಬೆಳೆದಿಲ್ಲ. ಫಸ್ಟ್ ನಂದು ನಮ್ಮೂರು, ನಮ್ಮ ಮನೆ ಫಸ್ಟ್, ಅದಾದ್ಮೇಲೆ ನನ್ನ ಸರೌಂಡಿಂಗ್ ಊರು. ಅದೇ ತರ ನಾವು 12 years ಇಂದ ಎನ್ನಾರ್ಪುರ, ಮೂಡಬಾಗ್ಲು, ನಮ್ಮ ಊರ್ ಸರೌಂಡಿಂಗ್ ಮಾಡ್ತಾ ಇದ್ವಿ. ಸ್ವಲ್ಪ ಎಕ್ಸ್ಪ್ಯಾನ್ಷನ್ ಮಾಡ್ತಾ ಹೋದ್ವಿ. ಸೊ ಅದೇ ತರ ಈ ವರ್ಷ ದೊಡ್ಡ ಮಟ್ಟದಲ್ಲಿ ಸ್ವಲ್ಪ ಮಾಡೋಣ ಅಂದಾಗ ಒಂದು ಗೆಳೆಯರ್ ಬಳಗ ಅಂತ ಹೇಳಿ ಮಾಡ್ಕೊಂಡ್ವಿ. ಸೊ ನಮ್ದು ಫ್ರೆಂಡ್ಸ್ ಇದಾರೆ, ಪುರುಷೋತ್ತಮ್ ಇರ್ಬೋದು, ಪ್ರಮೋದ್ ಇರ್ಬೋದು, ಆಮೇಲೆ ರಾಕೇಶ್, ಅಶ್ವಿನ್ ಅಂತ ಹೇಳಿ ಕುತ್ಕೊಂಡ್ ಮಾತಾಡಿದಾಗ ನಾವೊಂದು ಪೇಜ್ ಕ್ರಿಯೇಟ್ ಮಾಡೋಣ, ಯಾರಿಗ್ ನೀಡ್ ಬೇಸಿಸ್ ಇದೆ, ನಾನು ಮುಂಚೆ ಹೇಳಿದ್ದಾಗಿತ್ತು ಅವರಿಗೆ. ಸೊ ನಮ್ದು ಫಸ್ಟ್ ಎಜುಕೇಶನ್ ರಿಲೇಟೆಡ್ ಹೆಲ್ಪ್ ಮಾಡ್ಬೇಕು. ಬೇಸಿಕ್ ಎಜುಕೇಶನ್ ನಮ್ಮ ಊರಲ್ಲಿ ಮಲ್ನಾಡಿ ಏರಿಯಾದವರು, ಆಮೇಲೆ ಕನ್ನಡ ಶಾಲೆ ಎಲ್ಲ ಮುಚ್ಚಿ ಹೋಗ್ತಾ ಇದೆ. ಈಗ ನಾವು ಓದುವಾಗ ನಮ್ಗೆ ಒಂದು ಜೊತೆ ಯೂನಿಫಾರ್ಮ್ ಅಂತ ನೋಡಿದ್ದು ನಾವು ಹೈಸ್ಕೂಲಿಗೆ ಬಂದಾಗ, ಅದು ಒಂದೇ ಜೊತೆ ಅಪ್ ಟು 10th ಸ್ಟ್ಯಾಂಡರ್ಡ್ ವರ್ಗಿನೂ ಆಗಿರುತ್ತೆ. ಅದೇ ನಿಮಗೆ ಗೊತ್ತಿರ್ಬೋದು. ಸೊ ನಮ್ಗೆ ಹರಿದೋಗಿರುತ್ತೋ, ನಾವು ಸ್ಟಿಚ್ ಮಾಡಿ ಅದ್ರ ಕಷ್ಟ ಅನುಭವ ಆಗಿರೋದು. ಸೊ ಕೆಲವು ಮಕ್ಕಳನ್ನ ಈಗ್ಲೂ ನಾನು ಕೆಲವು ಸ್ಕೂಲಿಗೆ ಕೊಡಕ್ ಹೋಗಿದ್ದಾಗ ನೋಡಿದಾಗ ತುಂಬಾ ಬಡ ಕುಟುಂಬದಿಂದ ಬಂದಿರೋ, ಲೇಬರ್ ರಿಲೇಟೆಡ್ ಬಂದಿರ್ಬೋದು, ಅವ್ರಿಗೆ ಬೇರೆ ಕಡೆ ಬಟ್ಟೆ ಇಲ್ಲ ಅಂತ ಹೇಳಿ ಕೆಲವರು ಸ್ಕೂಲ್ ಅಂದ್ರೆ ಈಗ ಆ ತರದ್ದು ನೀಡ್ ಇರಲ್ಲ, ಬಟ್ ಆ ಫೀಲ್ ಬರಬಾರ್ದು ಅವರಿಗೆ. ನನ್ ಕೈಲಾಗಿದ್ದು ನಂದು 2 ಜೊತೆ ಬಟ್ಟೆ ಕೊಡ್ತಾ ಇರೋದು ಅವ್ರಿಗೆ ಅದು ಸಾಕಾಗುತ್ತೋ ಇಲ್ಲ ನನ್ಗೂ ಗೊತ್ತಿಲ್ಲ, ಬಟ್ ಒಂದ್ ಹೆಲ್ಪ್ ಆಗುತ್ತೆ. ಅದೇ ತರ ಇನ್ನೊಂದು ಕೊಟ್ಟಾಗ ಅವರಿಗೂ ಒಂದು ಇದಾಗುತ್ತೆ ಅನ್ನೋ ರಿಲೇಟೆಡ್ ಅಲ್ಲಿ ನಾವೊಂದು ಗ್ರೂಪ್ ಮಾಡಿ, ಆ ಗ್ರೂಪ್ ಅಲ್ಲಿ ಯಾರಿಗ್ ನೀಡ್ ಬೇಸಿಸ್ ಇದೆ ಕೇಳಿದಾಗ ಈ ವರ್ಷದಲ್ಲಿ ಜಾಸ್ತಿ ಮಾಡಿದೀವಿ. ಸೊ ಒಂದು 7,500 ಅಷ್ಟು, ಒಂದು 116 ಶಾಲೆಯವರು ನಮ್ಗೆ ನೀಡ್ ಇದೆ ಬೇಕು ಅಂದಾಗ ಸೊ ಆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಶುರು ಮಾಡಿ. ಅಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ಕೇಳಿ ಬಂದಿದ್ ಮಾತು ಅಂತ ಹೇಳಿದ್ರೆ, ವಿಶ್ವನಾಥ್ ಗದ್ದೆಮನೆ ಅನ್ನೋರೊಂದು ಸಾಮಾಜಿಕ ಸೇವೆ ಸ್ಟಾರ್ಟ್ ಮಾಡಿದ್ದಾರೆ, ಬಹಳ ಏನು ಸ್ಕೂಲಿಗೆಲ್ಲ ಇದ್ ಮಾಡ್ತಾ ಇದಾರಂತೆ. ಯಾರು ಅಂತ ಹೇಳಿ, ಬಟ್ ನೀವೇ ಹೇಳ್ತಾ ಇದ್ರೆ 12 ವರ್ಷದಿಂದ ಮಾಡ್ತಾ ಇದೀನಿ ಅಂತ. ಒಂದು 12 ವರ್ಷದಿಂದ ಅದು ಬೆಳಕಿಗೆ ಬಂದಿರ್ಲಿಲ್ಲ, ಬಿಟ್ರೆ ನಿಮ್ ಸೇವೆ ಅವಾಗಿಂದಾನೇ ಇತ್ತು. ನಂತರ ನೀವು ಯಾಕೆ ಒಂದು ಸಮಾಜಕ್ಕೆ ನಿಮ್ ಸೇವೆಯನ್ನು ತಲುಪಿಸೋ ಕೆಲಸ ಮಾಡ್ಲಿ? ಅಂದ್ರೆ ಸೇವೆ ಮಾಡಿದ್ರೆ ಅದನ್ನ ಸಮಾಜಕ್ಕೆ ಒಂದು ಸಂದೇಶನೂ ಕೊಡ್ಬೋದಿತ್ತಲ್ಲ, ಯಾಕೆ ಕೊಡ್ಲಿಕ್ಕೆ ಹೋಗಿಲ್ಲ ಅಂತ? ಸಂದೇಶ ಅಂದ್ರೆ ಯಾವ ತರ ಅಂದ್ರೆ ಈಗ ಯಾರೋ ಒಬ್ರು ಸಮಾಜದಲ್ಲಿ ಒಂದು ದೊಡ್ಡ ಸ್ಥಾನದಲ್ಲಿ ಇರುವಂತವ್ರು ಸಮಾಜಕ್ಕೆ ಒಂದು ಸರ್ವಿಸ್ ಕೊಟ್ಟಿದ್ದನ್ನ ತಲುಪಿದಾಗ ಅದು ಇನ್ನೂ ಕೆಲವರಿಗೆ ಇನ್ಸ್ಪಿರೇಷನ್ ಆಗ್ಬೋದು ಅಂತ 4 ಜನರಿಗೆ ತಿಳಿದ್ರೆ ಒಳ್ಳೇದು ಅಂತ. ಇವತ್ತು ಏನೇ ಮಾಡದೆ ಪ್ರಚಾರ ತಗೊಳ್ತಾರೆ, ಅಂಥದ್ರಲ್ಲಿ ಇಷ್ಟೆಲ್ಲ ಮಾಡಿನೇ ಯಾಕೆ ಪ್ರಚಾರ ತಗೊಳ್ಳಿಲ್ಲ ಅಂತ. ನಮ್ದು ಒಂದು ಕಾನ್ಸೆಪ್ಟ್ ಎಲ್ಲೂ ಗೊತ್ತಾಗ್ಬಾರ್ದು, ನಾವು ಕೊಟ್ಟಿರೋದು ಎಲ್ಲೂ ಒಟ್ಟಿನಲ್ಲಿ ಅವರಿಗೆ ಯಾರಿಗೆ ರೀಚ್ ಆಗ್ಬೇಕು ಅವ್ರಿಗೆ ಆದ್ರೂ ಸಾಕು ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು ನಮ್ಗೆ. ಸೊ ಹಾಗಾಗಿ ಇಷ್ಟು ವರ್ಷ ನಾವೆಲ್ಲೂ ಬೆಳಕಿಗೆ ಬರ್ತಾ ಇರ್ಲಿಲ್ಲ. ಏನೇನ್ ಯಾರ್ಯಾರಿಗೆ ಈ ಧಾರ್ಮಿಕ ಕ್ಷೇತ್ರ ಆಗಿರ್ಬೋದು, ಅಥವಾ ಎಜುಕೇಶನ್ ಆಗಿರ್ಬೋದು, ಇನ್ನೊಂದು ರಿಲೇಟೆಡ್ ಹೆಲ್ತ್ ರಿಲೇಟೆಡ್ ಆಗಿರ್ಬೋದು. ಈಗ ಒಂದು ಶಿಕ್ಷಣ ವ್ಯವಸ್ಥೆ ಸರಿ ಇದ್ದು ಇಲ್ಲೆಲ್ಲರೂ ವಿದ್ಯಾವಂತರಾದ್ರೆ ಆರೋಗ್ಯನು ಸುಧಾರಿಸಿದೆ ಅಂದ್ರೆ ನಮ್ಮ ಊರು, ನಮ್ಮ ಮಲೆನಾಡು ಜನ ಹೆಲ್ತಿ ಆಗಿರ್ಬೇಕು, ಆಮೇಲೆ ಎಜುಕೇಶನ್ ಇರ್ಬೇಕು. ನಾಳೆ ಅವನು ಏನೋ ಬದುಕೊಂಡು ಹೋಗ್ತಾನೆ ಅನ್ನೋದು ಒಂದಿತ್ತು. ನಾನಲ್ಲಿ ಮುಂದೆ ಈಗ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ಕೊಳೋದ್ರಲ್ಲಿ ಯಾಕೆ ಹೇಳ್ಕೋಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಅಲ್ಲಿ ಇತ್ತು. ಸೊ ಈಗ ನಮ್ ಗ್ರೂಪ್ ಗೆಳೆಯರ್ ಬೆಳಗ ಮಾಡೋದ್ ಮೇಲ್ಗಡೆಗೆ ನೋಡೋಣ ಅಲ್ಲೊಂದ್ ಯಾವ್ಯಾವ ತರ ಇದೆ ಅದನ್ನೆಲ್ಲ ನೋಡ್ಕೊಂಡ್ ಬರೋಣ ಅನ್ನೋದಕ್ಕೋಸ್ಕರ ಈ ವರ್ಷ ಯಾವುದೇ ಉದ್ದೇಶ ಇಲ್ದೇನೆ ನಾನು ಎಲ್ಲಾ ಶಾಲೆಗೂ ಕೆಲವೊಂದು ಶಾಲೆಗಳಿಗೆ ಹೋಗಿ ಅವ್ರ ಜೊತೆಗೆ ನಮ್ಮ ಬಳಗ ಏನ್ ಮಾಡ್ಕೊಂಡಿದ್ದೆ ಅವ್ರ ಜೊತೆಗೆ ಹೋಗಿ ಕೊಡ್ಲಿಕ್ಕೆ ಹೋಗಿದ್ದಾಗಿತ್ತು. ಸೊ ಅದು ಬಿಟ್ರೆ ಬೇರೆ ಯಾವುದೇ ಉದ್ದೇಶ ಇಲ್ಲ. ಆಮೇಲೆ ನನ್ನೊಂದು ಕಾನ್ಸೆಪ್ಟ್ ಇತ್ತು, ಸೊ ನಾನೆಲ್ಲೂ ಪಬ್ಲಿಸಿಟಿ ತಗೊಂಡೇನೆ ನಾನು ಸಮಾಜ ಕಾರ್ಯ ಮಾಡ್ಬೇಕು ಅನ್ನೋದೊಂದು ಇಲ್ಲ. ಈಗ ಸಮಾಜಮುಖಿ ಕಾರ್ಯ ಮಾಡ್ಲಿಕ್ಕೆ ನನಗೆ ದೇವರು ಶಕ್ತಿ ಕೊಟ್ರೆ ಸಾಕು. ಅದ್ ಬಿಟ್ಟು ನನ್ಗೆ ಯಾರು ಅದು ನನಗ್ ಪಬ್ಲಿಸಿಟಿ ಬೇಕು, ನಾನು ಕೊಟ್ಟೆ ಅನ್ಕೋಬೇಕು, ಆ ತರದ್ದು ಯಾವ್ದು ನನ್ಗೆ ಅನ್ಸಿಲ್ಲ ಇದುವರೆಗೆ. ಸೊ ಹಾಗಾಗಿ ಮುಂದೆ ಬಂದಿರ್ಲಿಲ್ಲ. ಅಂದ್ರೆ ಅದೆಲ್ಲ ಓಕೆ ಸರ್, ಬಟ್ ಒಂದು ನೀವು ಪೊಲಿಟಿಕಲ್ ಆಸ್ಪಿರೆಂಟ್ ಆಗಿ ಸಮಾಜ ಸೇವೆಯಲ್ಲಿ ಈಗ ಬಂದಿದ್ದೀರಾ ಅನ್ನುವಂತ ಚರ್ಚೆನೂ ಸಹ ಸಮಾಜದಲ್ಲಿದೆ.
ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಈಗ ಸಮಾಜಮುಖಿ ಮಾಡಕ್ಕೆ ನಾನು ಪೊಲಿಟಿಕಲ್ಗೆ ಬರ್ಬೇಕು, MLA ಆಗ್ಬೇಕು, MP ಮಾಡ್ಬೇಕು ಅನ್ನೋದು ತಪ್ಪು ಭಾವನೆ. ಸೊ ಅದೇ ತರ ಆ ತರ ಅವಕಾಶ ಸಿಕ್ಕಿದ್ರೆ ನಾನು ಇನ್ನೂ ಹೆಚ್ಚಿನಾಗಿ ಮಾಡ್ಬೋದು ಅನ್ನೋದನ್ನು ಒಂದು ಇದಿದೆ. ಅವಕಾಶ ಸಿಕ್ಕಿದ್ರೆ ನಾನು ಅದಕ್ಕೇನು ಅಭ್ಯಂತರ ಇಲ್ಲ ನನಗೆ. ಅಂದ್ರೆ ಈಗ ರಾಜಕೀಯವಾಗಿ ನಾ ರಾಜಕೀಯ ಕ್ಷೇತ್ರಕ್ಕೆ ಬಂದು ಸಮಾಜನ ಬದಲಾವಣೆ ಮಾಡ್ತೀನಿ ಅಂತ ಭರವಸೆ ಕೊಡೋದು ಒಂದು, ನಾ ಸಮಾಜನ ಬದಲಾವಣೆ ಈಗಿಂದಾನೇ ಮಾಡ್ತಾ ಇದ್ದೀನಿ, 10 ವರ್ಷದಿಂದ ಮಾಡ್ತಾ ಇದ್ದೀನಿ, ರಾಜಕೀಯದಲ್ಲಿ ಅವಕಾಶ ಸಿಕ್ಕಿದ್ರೆ ಇನ್ನೂ ಮಾಡ್ತೀನಿ ಅನ್ನುವಂತ. ಹೌದು, ನೀವು ಆ ಆಯ್ಕೆನ ಚೂಸ್ ಮಾಡ್ತೀವಿ ಅಂದ್ರೆ ಮುಂದಿನ ದಿನಗಳು ಏನಾದ್ರು ಅವಕಾಶ ಒದಗಿ ಬಂದ್ರೆ ಅದಕ್ಕೋಸ್ಕರ ಹಿಂದೆ ಹೋಗಿ ನನ್ ಕೊಡ್ಲೇಬೇಕು, ಸಿಕ್ಕೇ ಸಿಗುತ್ತೆ ಅನ್ನೋದೊಂದು ಧ್ಯೇಯ ಇಟ್ಕೊಂಡು ನಾನು ಯಾವ್ದು ಮಾಡ್ಲಿಲ್ಲ. ಅದ್ ಮಾಡೋದಿದ್ದಿದ್ರೆ 12 ವರ್ಷದ ಹಿಂದಿಂದಾನೇ ನಾನು ಶುರು ಮಾಡ್ಕೊಂಡಿರ್ತದೆ. ಸೊ ಆತರ ಅವಕಾಶ ಸಿಕ್ಕಿದ್ರೆ ಇನ್ನೂ ಹೆಚ್ಚಿನದಾಗಿ ಮಾಡ್ಬೋದು, ನಮ್ಮೂರು ನನ್ನೂರು ಬೆಳೆಸ್ಬೋದು ಅನ್ನೋದಿದ್ರೆ ಖಂಡಿತ ಅದ್ರಲ್ಲೇನು ತಪ್ಪಿಲ್ಲ ಅನ್ಕೊಂತೀನಿ ನಾನು. ಅಂದ್ರೆ ಪೊಲಿಟಿಕಲಿ ಐಡಿಯಾಲಜಿ ವಿಚಾರದಲ್ಲಿ ಯಾವ ಕಡೆ ನಿಮ್ಮ ಒಲವು ಇದೆ ಸರ್? ಯಾವ ಪಕ್ಷ, ಯಾವ ಸಿದ್ಧಾಂತ? ಇಲ್ಲ, ನನಗೆ ಆ ತರದ್ ಯಾವ್ದೂ ಇಲ್ಲ, ಸಿದ್ಧಾಂತ ಅನ್ನೋದು ಯಾವ್ದೂ ಇಲ್ಲ. ನಾನು ಒಬ್ಬ ಮಲೆನಾಡಿನ ಹುಡುಗ. ಮಲೆನಾಡಿ ಜನಗಳಿಗೆ ಏನ್ ಮಾಡ್ಬೇಕು, ಫಸ್ಟ್ ನನ್ನೂರ್ನ ಯಾವ ತರ ಬೆಳೆಸ್ಬೇಕು, ಯಾವ ತರ ಅಭಿವೃದ್ಧಿ ಮಾಡ್ಬೇಕು, ಎಜುಕೇಶನ್ ಅಲ್ಲಿ ಮತ್ತೆ ಹೆಲ್ತ್ ರಿಲೇಟೆಡ್ ಅಲ್ಲಿ ನಮ್ಮಲ್ಲಿ ಸ್ವಲ್ಪ ಹಿಂದೆ ಉಳಿದಿದ್ವಿ ನಾವು. ಅದ್ರ ಬಗ್ಗೆ ಆ ತರದೊಂದು ಬೇಸಿಕ್ ಎಜುಕೇಶನ್ ಫಸ್ಟ್ ಇಂದ, ಎಜುಕೇಶನ್ ಮತ್ತೆ ಹೆಲ್ತ್ ರಿಲೇಟೆಡ್ ಅಲ್ಲಿ ಆಗಿದೆ ಅಂತ ಹೇಳಿದ್ರೆ ಅದು ತನ್ನಿಂದ ತಾನೇನೆ ನಮ್ಮೂರು ಬೆಳೆಯುತ್ತೆ ಅನ್ನೋದು ನಂದೊಂದು ಇದಿದೆ. ಅದೇ ರೀತಿ ಬೇರೆ ಬೇರೆ ಏನು ಕುಂದು ಕೊರತೆ ಇರ್ಬೋದು, ಅದನ್ನ ನಂದು ಉದ್ದೇಶ ರಾಜಕೀಯ ಬಂದೇ ಮಾಡ್ತೀನಿ ಅಂತಲ್ಲ, ಆಲ್ರೆಡಿ ನಾನು ಮಾಡಕ್ ಶುರು ಮಾಡಿದ್ದೀನಿ. ನಾನು ಫಸ್ಟ್ ನಂದೇ ಇದ್ದಿದ್ದು ಎಜುಕೇಶನ್ ರಿಲೇಟೆಡ್ ಗೆ. ಈ ಓನ್ಲಿ ಸಮವಸ್ತ್ರ ಬ್ಯಾಕ್ ಕೊಟ್ಟ ತಕ್ಷಣ ಎಜುಕೇಶನ್ ಆಗೋದಿಲ್ಲ. ಯಾರು ಕಷ್ಟದಲ್ಲಿದ್ದಾರೆ, ಯಾರಿಗಾರು ಸ್ವಲ್ಪ ಫೀಸ್ ಕಟ್ಲಿಕ್ಕೆ ಸಮಸ್ಯೆ ಇದೆ, ಅದನ್ನು ಎಲ್ಲ ಮಾಡ್ತಾ ಇದೀವಿ ನಮ್ಮ ಬಳಗದ ಮುಖಾಂತರ. ಸೊ ಅದೇ ತರ ಹೆಲ್ತ್ ರಿಲೇಟೆಡ್ ಅವರಿಗೆ ಇರ್ಬೋದು, ಹೆಲ್ತ್ ಅಂದ್ರೆ ತೀರಾ ಏನಾದ್ರು ಸಮಸ್ಯೆ ಇದ್ದವರಿಗೆ ಅಲ್ಪ ಸ್ವಲ್ಪ ಹೆಲ್ಪ್ ಮಾಡಿದೀವಿ ಅದ್ರಲ್ಲಿ. ಸೊ ಅದ್ ನಾನು ಹೆಲ್ತ್ ರಿಲೇಟೆಡ್ ಯಾವ ತರ ಹೇಳ್ತಾ ಇದೀನಿ ಅಂದ್ರೆ, ನಮ್ಮಲ್ಲಿ ಬೇಸಿಕ್ ಆಗಿ ನಮ್ಮ ಏರಿಯಾದಲ್ಲಿ ಯಾವ್ದು ಹಾಸ್ಪಿಟಲ್ ಇಲ್ಲ. ಈ ಸಣ್ಣದಾಗಿ ಯಾರಿಗಾರು ಒಂದು ECG ಮಾಡ್ಬೇಕು ಅಥವಾ ಏನ್ ಮಾಡ್ಬೇಕು ಅಂದ್ರೆ ನಾವು ಮಣಿಪಾಲ್ ಹೋಗ್ಬೇಕು, ಇಲ್ಲ ಅಂದ್ರೆ ಶಿವಮೊಗ್ಗ. ಎಲ್ಲರಿಗೂ ಅದು ಹೋಗಕ್ ಆಗೋದಿಲ್ಲ ಅಂತ ಇರೋದು. ಈಗ ನಮ್ಗೆ ಸಡನ್ ಆಗಿ ಯಾರಿಗೇ ಏನೇ ಆದ್ರೂ ಅಷ್ಟು ದೂರ ಹೋಗೋರೊಳಗೆ ಏನ್ ಬೇಕಾದ್ರೂ ಆಗ್ಬೋದು. ಬೇಸಿಕ್ ಹೆಲ್ತ್ ರಿಲೇಟೆಡ್ ನಮ್ಮಲ್ಲಿ ಸರಿ ಇಲ್ಲ, ಅದನ್ನೊಂದು ಇಂಪ್ರೂವ್ ಮಾಡ್ಬೇಕು ಅನ್ನೋದು ಯಾರೇ ಆಗಿರ್ಲಿ. ಈಗ ನಾವು ಅದು ಬರ್ತೀವೋ ಇಲ್ಲೋ ಗೊತ್ತಿಲ್ಲ. ಸೊ ಆ ರಿಲೇಟೆಡ್ ನಮ್ಮ ಏರಿಯಾದಲ್ಲಿ ಈಗಿನ ನಮ್ಮ ಭಾಗದಲ್ಲಿ ಅದೊಂದು ತುಂಬಾ ಕೊರತೆ ಇದೆ. ಸೊ ಅದನ್ನೊಂದು ನಾವು ಮಾಡ್ಬೇಕು ಅನ್ನೋದು ನಂದು ಒಂದು ಧ್ಯೇಯ ಇಟ್ಕೊಂಡಿದ್ದೀನಿ. ಅದೇ ತರ ಎಜುಕೇಶನ್ ರಿಲೇಟೆಡ್ ಅಲ್ಲಿ ಒಳ್ಳೆ ತರದಲ್ಲಿ ಎಲ್ಲರೂ ಮಕ್ಕಳು ಓದ್ಬೇಕು, ಕನ್ನಡ ಉಳಿಬೇಕು, ಕನ್ನಡ ಶಾಲೆ ಮುಚ್ಚಬಾರ್ದು, ಸರ್ಕಾರಿ ಶಾಲೆ ಯಾವತ್ತು ಮುಚ್ಚೋಗ್ಬಾರ್ದು ಅನ್ನೋದೊಂದು ನಮ್ ಧ್ಯೇಯ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸರ್, ಅಂದ್ರೆ ನಿಮ್ಮ ಜೀವನದಲ್ಲಿ ಯಾರೊಬ್ರು ಆದರ್ಶಪ್ರಾಯ ವ್ಯಕ್ತಿ ಅಂತ ಹೇಳಿ ನಿಮ್ಗೆ ಯಾರು ಅನ್ಸಿದೆ? ಅಂದ್ರೆ ಯಾವ್ದ್ರಲ್ಲಿ ಓವರ್ ಆಲ್ ಯಾವ್ದೇ, ನೀವು ಇತಿಹಾಸ ತಗೊಂಡ್ ಹೇಳಿದ್ರು ತೊಂದ್ರೆ ಇಲ್ಲ, ಇವತ್ತಿನ ಕಾಲಘಟ್ಟದಲ್ಲಿ ತಗೊಂಡ್ ಹೇಳಿದ್ರು. ನನ್ಗೆ ಅಬ್ದುಲ್ ಕಲಾಂ ಅವ್ರದ್ದು ಏನಂದ್ರೆ ನಾನು ಅವ್ರದ್ದು ಫಾಲೋ ಮಾಡ್ತೀನಿ. ಮೋರ್ ಎಜುಕೇಶನ್. ಸೊ ನಾವು ಕಲ್ತ್ರೇನೆ ಮುಂದೆ ನಮ್ ಜೀವನ ಮಾಡ್ಬೋದು ಅನ್ನೋದೊಂದು ನಮ್ಗೆ ಎಜುಕೇಶನ್ ರಿಲೇಟೆಡ್ ಹೆಲ್ಪ್. ನಮಗಂತೂ ಸಾಕಷ್ಟು ಎಜುಕೇಶನ್ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಸೊ ನಮ್ ತರ ಯಾರಿಗೂ ಒಳ್ಳೆ ತರದಲ್ಲಿ ಎಜುಕೇಶನ್ ಸಿಕ್ಕಿದ್ರೆ ಅವ್ನ ಜೀವನ ಅವ್ನು ಮಾಡ್ಕೊಂಡು ಹೋಗ್ತಾನೆ ಅನ್ನೋದೊಂದು ಇದು ಧ್ಯೇಯ ಇಟ್ಕೊಂಡಿದ್ದೆ. ಅಂದ್ರೆ ಶೈಕ್ಷಣಿಕ ಕ್ಷೇತ್ರದಲ್ಲೂ ಸಹ ಕೊಟ್ಟಂಗೆ ಸಾಕಷ್ಟು ಶಾಲೆಗಳಿಗೆ ಯೂನಿಫಾರ್ಮ್ ಕೊಟ್ಟಿರೋದ್ರಿಂದ ಹಿಡಿದು ಬ್ಯಾಗ್ ಆಗಿರ್ಬೋದು, ಸ್ಕೂಲ್ ಕಿಟ್ಗಳು ಅಂತದಲ್ಲಿ ಕೆಲವು ಕಡೆ ಟೀಚರ್ಸ್, ಎಲ್ಲಿ ಟೀಚರ್ಸ್ ಕೊರತೆ ಇದೆ ಅಲ್ಲಿ ನೀವೇ ನಿಮ್ಮ ಕಡೆಯಿಂದ ಸ್ಯಾಲರಿ ಕೊಟ್ಬಿಟ್ಟು ಟೀಚರ್ಸ್ ನೇಮಕ ಮಾಡಿದಾಗಿರ್ಬೋದು. ಇದ್ರ ಬಗ್ಗೆ ಸಾಕಷ್ಟು ಜನರಿಗೆ ಪೂರ್ಣ ಪ್ರಮಾಣದಲ್ಲಿ ಮಾಹಿತಿ ಇಲ್ಲ, ಸ್ವಲ್ಪ ಬಿಡಿಸಿ ಹೇಳ್ಬೋದು ಏನೇನ್ ಸೆಕ್ಟರ್ ಏನೇನ್ ಮಾಡಿದ್ದಾರೆ? ಅಲ್ಲ, ಈಗ ಕೆಲವರು ಈಗ ಏನಾಗಿದೆ, ನನ್ಗೆ ಇವತ್ತು ಬೆಳಿಗ್ಗೆ ಒಂದು ಶಾಲೆಗೆ ಹೋದಾಗ ಆ ಶಾಲೆನ ಯಾವ ತರ ಅಂದ್ರೆ ಅವ್ರದ್ದೊಂದು ಎನ್ವೈರನ್ಮೆಂಟ್ ಇರ್ಬೋದು, ಮತ್ತೆ ರೀತಿ ಒಂದು ಕಲ್ಚರ್ನ ಯಾವ ತರ ಬೆಳೆಸಿದಾರೆ ಅಂತ ತುಂಬಾ ಖುಷಿ ಆಯ್ತು. ಇದೇ ಗಡಿಯೇಶ್ವರ ಶಾಲೆಗೆ ಹೋದಾಗ ಅವ್ರದ್ದು ಅಂದ್ರೆ ಬಿಹೇವಿಯರ್ ಇರ್ಬೋದು ಮಕ್ಕಳದು ಮತ್ತೆ ಟೀಚರ್ಸ್ ಎಲ್ಲದನ್ನು ಅಲ್ಲಿ ಕೇಳ್ಪಟ್ಟಾಗ ಏನಾಯ್ತು, ಕೆಲವ್ರದ್ದು ಟೀಚರ್ಗೆ ಯಾವ್ದೋ ಸಂಘದಿಂದ ದುಡ್ಡು ಬರ್ತಾ ಇತ್ತು, ಮುಂದೆ ಅದು ಬರೋದಿಲ್ಲ. ಅವಾಗ ನಮ್ಗೇನಾಯ್ತು, ಈಗ ಮುಂದೆ ಆ ತರ ಪಾಠ ಹೇಳ್ಕೊಡ್ತಾ ಇದಾರೆ ಟೀಚರ್ಸ್ ಗಳು, ನಾಳೆ ಅವರಿಗೂ ನೀಡ್ ಇರ್ತದೆ, ಅದಕ್ಕೋಸ್ಕರ ಅವರು ಇಲ್ಲಿ ಬರ್ತಾರೆ. ಅದೇ ತರ ಅವ್ರ ಮಕ್ಳ ತರಾನೇ ಆ ಮಕ್ಕಳನ್ನು ನೋಡ್ಕೊಂಡು ಅಷ್ಟು ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ತಾ ಇದಾರೆ. ಸೊ ನಾಳೆ ಬರ್ಲಿಲ್ಲ ಅಂದ್ರೆ
ಮತ್ತೆ ಆ ಮಕ್ಕಳಿಗೂ ಸಮಸ್ಯೆ ಆಗ್ಬೋದು. ನಾಳೆ ಅವ್ರ ಏನಾಗಿದೆ, ಆ ಸ್ಕೂಲಲ್ಲಿ ಕಾನ್ವೆಂಟ್ ಅಲ್ಲಿ ಓದ್ತಿರೋ ಮಕ್ಕಳನ್ನ ಈ ಶಾಲೆಗೆ ವಾಪಸ್ ಕರ್ಕೊಂಡ್ ಬಂದು ಈ ಶಾಲೆಗೆ ಓದಿಸ್ತಾ ಇದ್ದಾರೆ. ಅಲ್ಲೇನ್ ಮಾಡಿದ್ದಾರೆ, ಕಾನ್ವೆಂಟ್ ಅಲ್ಲಿ ಓದ್ತಾ ಇದ್ದಾರೆ ಮಕ್ಕಳು. ಸೊ ಆ ಕಾನ್ವೆಂಟ್ ಅಲ್ಲಿ ಓದ್ತಿರೋ ಮಕ್ಕಳನ್ನ ಅಲ್ಲಿಂದ ಕರ್ಸ್ಕೊಂಡ್ಬಂದು ಈ ಶಾಲೆಗೆ ಬಿಟ್ಟು ಕಲಿಸ್ತಾ ಇದ್ದಾರೆ. ಸೊ ಮತ್ತೆ ಅದೇ ತರ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಅದನ್ನ ಹೊಣೆನ ನಾವು ಮಾಡ್ತೀವಿ ಅಂತ ನಾವು ಒಪ್ಕೊಂಡಿದ್ವಿ. ಅದೇ ತರ ಬೇರೆ ಬೇರೆ ಶಾಲೆಯಲ್ಲೂ ಕುಂದುಕೊರತೆ ಏನೇನಿದೆ ಅದನ್ನು ಅಂತ ಹೇಳಿ ಡಿಸೈಡ್ ಮಾಡಿ. ಅಂದಾಜು ಎಷ್ಟು ಶಾಲೆಗಳಿಗೆ ನೀವು ಯೂನಿಫಾರ್ಮ್ ಇಂದ ಹಿಡಿದು ಬ್ಯಾಗ್ ಈ ತರದೆಲ್ಲ? ಈಗ ಸುಮಾರು 115 ಶಾಲೆ ಆಗಿದೆ ಈಗ ಒಟ್ಟು. ಶೃಂಗೇರಿ ಕ್ಷೇತ್ರ, ಶೃಂಗೇರಿ, ತೀರ್ಥಹಳ್ಳಿ ಇದೆ, ಆಮೇಲೆ ಕೊಪ್ಪ, NR ಪುರ, ಮತ್ತೆ ಇದು ನಮ್ದು ಮಾಗುಂಡಿ ಖಾಂಡ್ಯ ಕಡೆ, ಅದು ಚಿಕ್ಕಮಂಗ್ಳೂರು, ಅಲ್ಲಿ ಸ್ವಲ್ಪ ಶಾಲೆಗಳು. ನಮ್ಗೆ ಯಾವ ಶಾಲೆ ನಮ್ದು ಈಗೇನ್ ಫ್ಯಾನ್ ಪೇಜ್ ಕ್ರಿಯೇಟ್ ಮಾಡಿದ್ರು, ಯಾರ್ ನೀಡ್ ಇತ್ತು ಅದ್ರಲ್ಲಿ ಅವ್ರ ರಿಕ್ವೈರ್ಮೆಂಟ್ ಕೇಳಿದ್ರು, ಅವ್ರಿಗೆ ಯಾರಿಗೂ ನಾವು ಅಲ್ಲ ಹೇಳಿಲ್ಲ, ಅವ್ರೆಲ್ಲರಿಗೂ ಕೊಟ್ಟಿದೀವಿ. ಸೊ ಹಾಗಾಗಿ ಇದೇ ಕ್ಷೇತ್ರ ಇಲ್ಲೇ ಮಾಡಿದೀವಿ, ಅದರಲ್ಲಿ ಯಾವ ಉದ್ದೇಶನು ಯಾರು ಏನು ತಿಳ್ಕೋಬಾರ್ದು, ಅನ್ಯತಾ ಭಾವಿಸಬಾರ್ದು. ನಾವು ಮಾಡಿದ್ರು ನಮ್ಮ ಫ್ಯಾನ್ ಪೇಜ್ ಕ್ರಿಯೇಟ್ ಮಾಡಿದಾಗ ಯಾರು ಕೇಳಿದ್ರೆ ಎಲ್ಲರಿಗೂ ಕೊಟ್ಟಿದ್ದೀವಿ. ಉದ್ದೇಶ ಏನೋ ರಾಜಕೀಯಕ್ಕೆ ಬರೋಕ್ಕೋಸ್ಕರ ಕೊಡ್ತಾ ಇದಾರೆ, ಈ 3 ಕ್ಷೇತ್ರ ಆಯ್ಕೆ ಮಾಡಿದ್ದಾರೆ ಅನ್ನೋದು ನೀವ್ ಕೇಳಿದ ಅರ್ಥ ಆಯ್ತು ಈಗ ನನ್ಗೆ. ಸೊ ಆ ತರದ ಉದ್ದೇಶ ಅದ್ರಲ್ಲಿ ಮಾಡಿದ್ದಲ್ಲ. ತೀರ್ಥಹಳ್ಳಿಗೂ ಕೊಟ್ಟಿದ್ದೀವಿ, ತೀರ್ಥಹಳ್ಳಿ ಕೊಟ್ಟಿದ್ದೀವಿ, ಚಿಕ್ಕಮಗಳೂರು ತಾಲೂಕಿಗೂ ಕೊಡಿ, ಯಾರು ಅದ್ರಲ್ಲಿ ಕೇಳಿದ್ದಾರೆ ಅವ್ರಿಗೆ ಕೊಟ್ಟಿದ್ದೀವಿ. ಒಟ್ಟು ಎಷ್ಟು ಖರ್ಚು ಬಂದಿದೆ ಸರ್ ಅಂದಾಜು ಇದುವರೆಗೆ? ಅಂದಾಜು ಬಂದಿದೆ ಸರ್, ಈಗ ನಮ್ ಬ್ಯಾಗು, ಒಂದ್ ಜೊತೆ ಸಮವಸ್ತ್ರ, ಮತ್ತೆ ಟ್ರ್ಯಾಕ್ ಪ್ಯಾಂಟು, ಟಿ ಶರ್ಟು, ಬೇರೆ ಕೆಲ ಸ್ಕೂಲಿಗೆ ಬುಕ್ಸ್ ಕೇಳಿದ್ರು, ಅದೆಲ್ಲ ಬಂದಿದೆ ಸುಮಾರು. ಅಂದ್ರೆ ಒಂದು ಶಾಲೆಗೇನೆ ಬಹುಶಃ ಒಂದು 2 ರಿಂದ 3 ಲಕ್ಷ ಬರುತ್ತೆ, ಅಂದ್ರೆ ಸ್ಟ್ರೆಂತ್ ಇರೋ ಶಾಲೆ ಅಂತ ಆದ್ರೆ. ಹೌದು. ಈಗ ಅದನ್ನು ಹೊರತುಪಡಿಸಿ ಸಾಕಷ್ಟು ಧಾರ್ಮಿಕ ಕ್ಷೇತ್ರಗಳ, ಧಾರ್ಮಿಕ ಸ್ಥಳಗಳನ್ನ ಜೀರ್ಣೋದ್ಧಾರ ಮಾಡುವಂತದಂತ. ಅದೇ ಈಗ ನಾನು ಮುಂಚೆಯಿಂದ ನನ್ ಕಾನ್ಸೆಪ್ಟ್ ಇತ್ತು, ಫಸ್ಟ್ ನಮ್ಮೂರು ಬೆಳಿಬೇಕು. ನಮ್ಮೂರಲ್ಲಿರೋ ಧಾರ್ಮಿಕ ಕ್ಷೇತ್ರ ಇರ್ಬೋದು, ಎಲ್ಲಾ ಕ್ಷೇತ್ರಗಳಲ್ಲೂ ಹಿಂದೂದು ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಆ ಕ್ಷೇತ್ರಗಳಿಗೆ ಏನ್ ಕುಂದು ಕೊರತೆ ಇದೆ ಅದ್ರಲ್ಲಿ ನನ್ ಕೈಲಾಗಿ ಸಹಾಯ ಮಾಡಿದ್ದೀನಿ. ಅದು ಎಲ್ಲದೂ ನಾನೇ ಮಾಡಿದೆ ಅಂತ ಅಲ್ಲ, ನನ್ ಕೈಲಾಗಿ ಸಹಾಯ ಮಾಡಿದ್ದೀನಿ. ನಂದೊಂದು ನಮ್ ಊರಲ್ಲಿ ಕೂಸ್ಕಲ್ ಅಂತ ನಿಮ್ಗೂ ಕೇಳಿರ್ಬೋದು, ದೇವಸ್ಥಾನ ಇದೆ, ರಂಗನಾಥ ಸ್ವಾಮಿ ಟೆಂಪಲ್. ಸೊ ಆ ದೇವಸ್ಥಾನದಲ್ಲಿ ನಂದೊಂದು ಮುಂಚೆಯಿಂದನೂ ಒಂದು ದೊಡ್ಡದಾಗಿ ಏನಾರು ಮಾಡ್ಬೇಕು ಈ ದೇವಸ್ಥಾನಕ್ಕೆ ಅನ್ನೋದೊಂದು, ಅಂದ್ರೆ ಆ ದೇವಸ್ಥಾನಕ್ಕೆ ತುಂಬಾ ಜನ ನಡ್ಕೊಂತಾರೆ. ಸೊ ಅಲ್ಲಿ ಯಾಕೆ ಒಂದು ಕಲ್ಯಾಣ ಮಂಟಪ ತರ ಮಾಡಬಾರ್ದು ಅನ್ನೋದು ಒಂದು ಐಡಿಯಾ ಇದು ಮಾಡಿ ಅದು ಮಾಡ್ತೀನಿ ಹೇಳಿದೀನಿ. ಇನ್ನು ಶುರು ಮಾಡ್ಬೇಕು, ಅದಕ್ಕೆ ಏನೇನ್ ಮಾಡ್ಬೇಕು ಅದೆಲ್ಲ ಪ್ಲಾನು ಅದೆಲ್ಲ ರೆಡಿ ಮಾಡ್ಕೊಂಡಿದೀನಿ. ಸೊ ಅದ್ರ ಜೊತೆಗೆ ಆ ದೇವಸ್ಥಾನ ಮತ್ತೆ ಅದ್ರ ಜೊತೆ ಸುಮಾರು ದೇವಸ್ಥಾನಗಳಿಗೂ ನನ್ ಕೈಲಾಗಿದ್ದು ಸ್ವಲ್ಪ ಸಹಾಯ ಮಾಡಿದ್ವಿ. ಒಟ್ಟಾರೆ ನಿಮ್ಗೆ ಸಾರ್ಥಕತೆ ಅನ್ಸಿದ್ ಯಾವ್ದು ಸೇವೆ ಸರ್ ಇಷ್ಟರಲ್ಲಿ? ಯಾವ್ದೋ ಒಂದು ಪರ್ಪಸ್ಗೆ, ಯಾವ್ದೊಂದು ಸ್ಥಳಕ್ಕೋ ಇನ್ಯಾವುದೋ ಶಾಲೆಗೋ ಕೊಟ್ಟಾಗ ಸಾರ್ಥಕತೆ? ನನಗೆ ಸಾರ್ಥಕತೆ ಅನ್ಸಿದ್ದು ಈ ಮಕ್ಕಳಿಗೆ ಆ ಯೂನಿಫಾರ್ಮ್ ಕೊಟ್ಟಾಗ, ಇದೇನ್ ಶಿಕ್ಷಣದ ಬಗ್ಗೆ ನಾವೇನ್ ಇದು ಮಾಡ್ತಾ ಇದೀವಿ ಅದನ್ನ ತುಂಬಾ ಖುಷಿ ಆಯ್ತು. ಅದಕ್ಕಿಂತ ಜಾಸ್ತಿ ಆ ಮಕ್ಳು ಕೊಟ್ಟಾಗ ಆ ಮಕ್ಳು ಮುಖದಲ್ಲಿ ಖುಷಿ, ನನ್ಗೇನೋ ಬ್ಯಾಗ್ ಇದೆ, ಆಮೇಲೆ ನಾನು ಎಲ್ಲರಿಗೂ ಕೊಡಕ್ಕಾಗಲ್ಲ, 5 ಮಕ್ಳು ಕೊಡ್ತೀವಿ ನಾಳೆ, ಆಮೇಲೆ ನೀವೆಲ್ಲ ತಗೊಳ್ಳಿ ಅಂದಾಗ ಅವ್ರಿಗೆ ಸಿಗುತ್ತೋ ಇಲ್ಲೋ ಅಂತ ಅವರು ಭಯ, ಅವ್ರ ಮುಖದಲ್ಲಿ ಇದು ಅದು ಇದಲ್ಲಿ ಅಂದ್ರೆ ಕೊಟ್ಟಿದ ತಕ್ಷಣ ಅವ್ರ ಏನ್ ಖುಷಿ ಪಡ್ತಾ ಇದ್ರು ಅದು ತುಂಬಾ ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ನನ್ಗೆ ಅನ್ಸ್ತು. ಇದೇ ತರ ಇನ್ನು ಮುಂದೆ ಮಾಡ್ಬೇಕು ನಾನು, ದೇವ್ರು ನನ್ಗೆ ಅದು ಶಕ್ತಿ ಕೊಡ್ಲಿ ಅಂತ. ಇವಾಗ ರಾಷ್ಟ್ರದ ಆಂತರಿಕ ಭದ್ರತೆ ಅನ್ನುವಂಥದ್ದಾಗಿರ್ಬೋದು, ಇನ್ನೊಂದ್ ಕಡೆ ಅಭಿವೃದ್ಧಿ ಅನ್ನೋದಾಗಿರ್ಬೋದು, ಯಾವ್ದಕ್ಕೆ ಹೆಚ್ಚು ಪ್ರಿಫರೆನ್ಸ್ ಕೊಡ್ಬೇಕು ಅಂತ ಹೇಳಿ? ನನ್ನ ಪ್ರಕಾರ ಎರಡಕ್ಕೂ ಕೊಡ್ಬೇಕಾಗ್ತದೆ. ಆಂತರಿಕ ಭದ್ರತೆನೂ ಬೇಕು, ಅಭಿವೃದ್ಧಿನೂ ಬೇಕು. ಯಾವ್ದನ್ನು ಕುಂಠಿತ ಆಗ್ಬಾರ್ದು, ಯಾವ್ದನ್ನು ಕಮ್ಮಿನೂ ಆಗ್ಬಾರ್ದು. ಸೊ ಅದೇ ಹೆಚ್ಚಾಗಿ ಮಾಡ್ಬೇಕು ಅನ್ನೋದು ನಂದು ಭಾವನೆ. ಇವತ್ತಿನ ರಾಜಕೀಯ ವಾತಾವರಣ ನೋಡಿದಾಗ ನಾಯಕತ್ವವನ್ನು ವಹಿಸ್ಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ನಿಮ್ಗೆ ಯಾವ ರೀತಿಯ ನಾಯಕತ್ವ ಸಮಾಜಕ್ಕೆ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ? ಅಂದ್ರೆ ಡಿಸಿಷನ್ ಅಂದ್ರೆ ಅಭಿವೃದ್ಧಿ ಪಡಿಸೋನು, ಸುಮ್ಮನೆ ನಾನು ಮೀಡಿಯಾದಲ್ಲಿ ಆತರ ಮಾಡಿದೆ ಅದು ನಾನು ಯಾರು ಕೆಲಸ ಮಾಡಿ ತೋರಿಸ್ತಾರೋ ಆ ತರ ವ್ಯಕ್ತಿ ಬೇಕು ನಮ್ಮ ಇದಕ್ಕೆ. ಸೊ ಇದೇ ತರ ನಾನು ಯಾರ ಹೆಸರು ಹೇಳೋದಿಲ್ಲ. ಈಗ ನಾವೇನ್ ಮಾಡ್ತಾ ಇದಾರೆ ಅಭಿವೃದ್ಧಿ ಅವರಿಗೆ
ದೇಶನು ನಮ್ಮ ಬೇರೆ ಬೇರೆ ಹೊರಗಡೆ ದೇಶನು ಗುರುತಿಸ್ತಾ ಇದೆ. ಮುಂಚೆ ನಮ್ ಹೇಗಿದ್ವಿ ಈಗ ಹೇಗಿದೀವಿ ಅನ್ನೋದನ್ನು ನಾವು ತಿಳ್ಕೊಬೇಕು. ಅದೇ ತರ ಎಲ್ಲಾ ಕಡೆನೂ ಜನ ಇದಾರೆ, ಅದನ್ನ ಮಾಡ್ಬೇಕು ಅನ್ನೋದು ನಮ್ಮ ಭಾವನೆ. ಈಗ ನೀವು ಇನ್ ಕೇಸ್ ಮುಂದೆ ಯಾವ್ದಾದ್ರು ಒಂದು ರಾಜಕೀಯ ಪಕ್ಷ ಬಂದು ಟಿಕೆಟ್ ಕೊಡ್ತೀವಿ ಅಂದ್ರೆ ಯಾವ ಪಕ್ಷದಿಂದ ಆದ್ರೂ ನಿಲ್ತೀರಾ ಅಥವಾ ಚಾಯ್ಸ್ ಇದೆಯಾ? ನಂದೇ ಆದ ಒಂದು ಚಾಯ್ಸ್ ಇದೆ. ಯಾವ ಪಕ್ಷ ಆತರ ಅಪರ್ಚುನಿಟಿ ಅದೇ ಪಕ್ಷದಲ್ಲೇ ಬಂದ್ರೆ ಮಾತ್ರ ನಾನು ಮುಂದುವರಿತೀನಿ, ಇಲ್ಲ ಅಂದ್ರೆ ಇಲ್ಲ. ಸರ್, ಇವಾಗ ಕಳೆದ ಒಂದು ಕೆಲವು ವರ್ಷಗಳಲ್ಲಿ ಬಹಳ ಹೆಚ್ಚಾಗಿ ಬರ್ತಾ ಇರುವಂತದ್ದು ಅರಣ್ಯ ಕಾಯ್ದೆಗಳು, ಅಂದ್ರ ಮಾರಕ ಅರಣ್ಯ ಕಾಯ್ದೆಗಳು ಅಂತಾನೆ ಕರಿಬೇಕಾಗುತ್ತೆ. ಅಂತ ಮಾರಕ ಅರಣ್ಯ ಕಾಯ್ದೆಗಳಿಂದಾಗಿ ಮಲೆನಾಡಿನ ಭಾಗದ ಜನರು, ರೈತರು ಬಹುಶಃ ವಾಸಿಸೋದೇ ಕಷ್ಟ. ನಂತರ ಅವರ ಹಕ್ಕುಗಳನ್ನೇ ಮೊಟಕುಗೊಳಿಸಲಾಗ್ತಿದೆ ಕಾನೂನುಗಳ ಹೆಸರು ಹೇಳ್ಕೊಂಡು. ಈ ಮಾರಕ ಕಾಯ್ದೆಗಳ ಬಗ್ಗೆ ನೀವೇನು, ನಿಮ್ ನಿಲುವೇನು, ನಂತರ ನೀವು ಅದ್ರ ಬಗ್ಗೆ ಏನ್ ಹೇಳ್ತೀರಿ? ನನ್ನ ಪ್ರಕಾರ ಈಗ ಏನಾಗಿದೆ ನಮ್ಮಲ್ಲಿ ಅರಣ್ಯ ಕಾಯ್ದೆಗೂ ಮತ್ತೆ ನಮ್ದು ರೆವಿನ್ಯೂ ರಿಲೇಟೆಡ್ಗೂ ನಮ್ಮ ರೈತರಿಗೂ ಯಾವ ತರ ಇದೆ ಅಂದ್ರೆ, ಈಗ ನಾವು ಎಕ್ಸಾಂಪಲ್ ತಗೊಂಡಾಗ ನಮ್ಮ ರೈತರಿಗೆ ನಮ್ಮಲ್ಲಿ ಏನಾಗಿದೆ, ಈ ಎಂಟೈರ್ ನಮ್ಮ ಇಂಡಿಯಾನ ಸರ್ವೆ ಮಾಡಿದ್ದು ಬ್ರಿಟಿಷರು. ಬ್ರಿಟಿಷ್ ಸ್ಕೆಚ್ ಇರೋದು, ಅದು ಸ್ಕೆಚ್ ಬಿಟ್ರೆ ನಮ್ಮ ಹತ್ರ ಏನೂ ಇಲ್ಲ. ಆ ಕಲ್ಲು ಹಾಕಿರೋದನ್ನು ಬ್ರಿಟಿಷರು ಬಿಟ್ರೆ, ಸರ್ವೆ ಮಾಡೋನಿಗೆ ಆ ಕಲ್ಲು ಸಿಕ್ಕಿದ್ರೆ ಮಾತ್ರ ಅಕ್ಯುರೇಟ್ ಸರ್ವೆ ಆಗ್ಲಿಕ್ಕೆ ಬರೋದು. ಅದ್ ಬಿಟ್ಟು ನಮ್ಮಲ್ಲಿ ಯಾರು ಏನು ಆಗಿಲ್ಲ. ಸೆಕೆಂಡರಿ ಕ್ಲಾಸಿಫಿಕೇಶನ್ ಅಂತ ಮಾಡಿದ್ರು, ಅದು ಅಷ್ಟು ಸಕ್ಸಸ್ ಆಗ್ಲಿಲ್ಲ. ಸೊ ಬರೀ ವಿಲೇಜ್ ಮ್ಯಾಪ್ ಅಲ್ಲಿ ಯಾವ್ದು ತಿದ್ದುಪಡಿ ಮಾಡಕ್ ಆಗ್ಲಿಲ್ಲ. ಸೆಕೆಂಡರಿ ಕ್ಲಾಸಿಫಿಕೇಶನ್ ಮಾಡಿ ಅಟ್ಲಾಸ್ ಟಿಪ್ಪಣಿ ಮಾಡಿ ಇಟ್ರು. ಸೊ ಅದೇ ತರ ನಮ್ಮ ಮಲೆನಾಡು ಭಾಗದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಗೋಮಾಳ ಇದೆ, ಅರಣ್ಯನೂ ಇದೆ, ಕಿರು ಅರಣ್ಯ ಇರ್ಬೋದು ಅಥವಾ ಇದ್ರದ್ದು ಇರ್ಬೋದು. ಸೊ ಆ ಗೋಮಾಳದಲ್ಲಿ ಮತ್ತೆ ಅರಣ್ಯದಲ್ಲಿ ಕೆಲವರಿಗೆ ರೈತರುಗಳಿಗೆ ಮುಳುಗಡೆ ಆಗಿರೋದರಿಗಿರ್ಬೋದು ಅಥವಾ ಅರಣ್ಯ ಮೀಸಲು ಅರಣ್ಯದಿಂದ ಯಾವ್ದು ಅಭಯಾರಣ್ಯ ಮಾಡಿದವರು ಇರ್ಬೋದು, ರೀ ಅಲಾಟ್ಮೆಂಟ್ ಮಾಡುವಾಗ ಇದನ್ನ ಸಾಗುವಳಿ ಚೀಟಿ ಕೊಟ್ರು, ಅವ್ರಿಗೊಂದು ಜಾಗ ತೋರ್ಸಿದ್ರು, ಖಾತಾನು ಮಾಡಿದ್ರು, ಅವ್ರ ಹೆಸರಲ್ಲಿ RTCನೂ ಓಡ್ತಾ ಇದೆ. ಅದನ್ನ ಪಕ್ಕಾ ಪೋಡಿ ಮಾಡ್ಲಿಲ್ಲ. ಕೆಲವ್ರು ಏನಾದ್ರು ಜಾಗ ತೋರಿಸಿದಾಗ ಅವ್ರಿಗೇನ್ ಗೊತ್ತಿರ್ತದೆ, ರೈತರು ಮುಗ್ದ್ರು ಬಂದ್ರು ಅಲ್ಲಿ ಆ ಜಾಗದಲ್ಲಿ ಕುತ್ಕೊಂಡ್ರು ಕೃಷಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅವ್ರ ಹೆಸರು RTC ಓಡ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್ ಸರ್ವೆ ನಂಬರ್ 10 ಅಂತ ಇರ್ತದೆ, ಸಾಗುವಳಿ ಚೀಟಿ 10 ಕೊಟ್ಟಿದ್ದೀರಾ, ಇವ್ನ 9 ಕೂರ್ಸಿದೀರಾ, ಅವ್ನು 9 ಇರ್ತಾನೆ ಒಂದೇ ಜಾಗ ಅಂತ ಹೇಳಿ ಅವ್ರಿಗೇನ್ ಗೊತ್ತಿರ್ತದೆ ರೈತರದ್ದು. ಸೊ ಯಾವ್ದೋ ಒಂದು ಅನುದಾನ ಪಡಿಲಿಕ್ಕೋ ಅಥವಾ ಒಂದು ಬ್ಯಾಂಕ್ ಲೋನಿಗೋ ಅಥವಾ ಹೋದಾಗ ಅಥವಾ ಅಣ್ಣ ತಮ್ಮ ಪಾರ್ಟಿಷನ್ ಮಾಡ್ಕೊಳಕ್ ಹೋದಾಗ ಭೌತಿಕ ಖಾತೆ ಆಗ್ತಾ ಇದೆ ಬಿಟ್ರೆ ಪಾರ್ಟಿಷನ್ ಮಾಡಕ್ ಹೋದಾಗ ಪಾರ್ಟಿಷನ್ ಆಗಲ್ಲ. ಏನಕ್ಕೆ? ಸ್ಕೆಚ್ ಮಾಡಕ್ ಆಗಲ್ಲ. ಇವ್ರ ಜಾಗ ಆ ಜಾಗನೇ ಅಲ್ಲ. ಆ ಸಮಸ್ಯೆ ತುಂಬಾ ಆಗಿದೆ. ಏನಾಗಿದೆ, 9ನೇ ಸರ್ವೆ ನಂಬರ್ ಅಲ್ಲಿ ಇರೋ ಒಂದು 10ನೇ ಸರ್ವೆ ನಂಬರ್ ಅಲ್ಲಿ ಇರ್ಬೇಕು. 10ನೇ ಸರ್ವೆ ನಂಬರ್ ಅರಣ್ಯ ಅಂತ ಇರ್ತದೆ. 9ನೇ ಸರ್ವೆ ನಂಬರ್ ಅವನ ಹತ್ರ ಗ್ರಾಂಟ್ ಇಲ್ಲ. ಸೊ ಆ ಸಮಸ್ಯೆ ಅವನಿಗೆ 100 ವರ್ಷ ಫೈಟ್ ಮಾಡಿದ್ರೆ ಆ ಸಮಸ್ಯೆ ಬಗೆಹರಿತಾ ಇಲ್ಲ ನಮ್ಮಲ್ಲಿ. ಸೊ ಅದಕ್ಕೊಂದು ಒಂದು ಪ್ರಾಪರ್ ಆಗಿ ಅದಕ್ಕೊಂದು ಸೊಲ್ಯೂಷನ್ ನಾವು ಕಂಡುಹಿಡಿಬೇಕು ಅನ್ನೋದು ನಮ್ದು ಒಂದು ಇದಿದೆ. ಅಂದ್ರೆ ಸರ್ವೆ ಡಿಪಾರ್ಟ್ಮೆಂಟ್ ಜೊತೆ ಇರ್ಬೋದು, ಅದ್ರ ಜೊತೆಗೆ ಅರಣ್ಯ ಜೊತೆಗೆ ಗ್ರಾಂಟ್ ಮಾಡಿದ್ದಾರೆ. ಆ ಗ್ರಾಂಟ್ ನ ರೀಗ್ರಾಂಟ್ ಮಾಡಿಸ್ಬೇಕು ಅಥವಾ ಕ್ಯಾನ್ಸಲ್ ಮಾಡಿ ಹೊಸದಾಗಿ ಮಾಡಿಸ್ಬೇಕು. ಸಾಗುವಳಿ ಚೀಟಿ ಕೊಡ್ಲಿಕ್ಕೆ ಅವ್ನು ಕೊಡ್ಲಿಕ್ಕೆ ಎಲ್ಲಿ ಹೋಗ್ತಾನ, ಅವ್ನು ಅರಣ್ಯಕ್ಕೆ ಬಿಡೋದಿಲ್ಲ. 9ನೇ ಸರ್ವೆ ನಂಬರ್ ಅಲ್ಲಿ ಅವ್ನ ಜಾಗ ಅಲ್ಲ ಅದು. ನೀವ್ ಇಲ್ಲಿ ಖಾಲಿ ಮಾಡಿ ಹೇಳ್ತಾನೆ ಮತ್ತೊಂದ್ಸತಿ ಬಂದಾಗ, ನಿಮ್ ಜಾಗ ಅಲ್ಲ ಇದು ಒತ್ತುವರಿ ಮಾಡಿದೀರಾ ಅಂತ ಹೇಳಿ. ಸೊ ಅವ್ರು ಎಲ್ಲಿ ಹೋಗ್ಬೇಕು? ಸೊ ಅದು ತುಂಬಾ ಸಮಸ್ಯೆ ಕಾಡ್ತಾ ಇದೆ ನಮ್ಮ ಇದ್ರಲ್ಲಿ. ಈ ಬರೀ ಮಲ್ನಾಡ್ ಭಾಗ ಅಂತ ಅಲ್ಲ, ರಿಲೇಟೆಡ್ ಟು ಸರ್ವೆ ರಿಲೇಟೆಡ್ ಅಲ್ಲಿ ಅರಣ್ಯಕ್ಕೂ ಸರ್ವೆ ಇದಕ್ಕೂ ತುಂಬಾ ಚೇಂಜಸ್ ತರಬೇಕಾಗ್ತದೆ. ಎಸ್ಪೆಷಲಿ ಸರ್ವೆ ಡಿಪಾರ್ಟ್ಮೆಂಟ್ ಗೆ ಹೋದಾಗ ನೀವು ಯಾವ್ದೇ ಗೋಮಾಳದಲ್ಲಿ ಗ್ರಾಂಟ್ ಆದವರಿಗೆ ನೀವು ಪೋಡಿ ಮಾಡ್ಬೇಕು ಹೋದಾಗ ಅಲ್ಲಿ ಯಾವ್ದೇ ರೆಕಾರ್ಡ್ ಗಳು ಇರೋದಿಲ್ಲ. ಆ ರೆಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ಮಿಸ್ಸಿಂಗ್ ಫೈಲ್ ರೆಕಾರ್ಡ್ ಕ್ರಿಯೇಟ್ ಮಾಡ್ಬೇಕು. ಆ ಮಿಸ್ಸಿಂಗ್ ಫೈಲ್ ರೆಕಾರ್ಡ್ ನ ಕ್ರಿಯೇಟ್ ಮಾಡ್ಬೇಕು ಅಂದಾಗ ಯಾವ್ದೋ ಒಂದ್ ರೆಕಾರ್ಡ್ ಇಲ್ಲ, ನೀವು 136 ಗೆ ಹೋಗಿ ಅಂತ ಹೇಳಿ ಬರೀತಾರೆ. ಅಲ್ಲಿ ರೈತರು ಎಲ್ಲಿ 136 DC ಆಫೀಸಿಗೆ ಹೋಗ್ಬೇಕು? ಎಲ್ಲೋ ಇರ್ತಾರೆ ರೈತರು. 136 ಗೆ 2 ಎಕರೆ ಜಾಗ ಇಟ್ಕೊಂಡವರು DC ಆಫೀಸಿಗೆ ಅಲಿತಾ ಕೂರ್ತಾರೋ ಅಥವಾ ಇಲ್ಲಿ ಇರ್ತಾರೋ. ಕೊನೆಗೆ ಒಂದಿನ ಏನಾಗುತ್ತೆ, ಅವ್ರಿಗೆ ಯಾವ್ದೇ ತರದ್ದು ಸೊಲ್ಯೂಷನ್ ಸಿಗೋದಿಲ್ಲ, ಹಾಗೆ ಬಿದ್ದೋಗಿರ್ತದೆ. ನಾಳೆ ಮಗ ಬೆಳೆದು ಓದಿ ಅವ್ನು ಹೊರಗಡೆ ಹೋಗ್ತಾನೆ, ಇವ್ರ ಜಾಗ ಹಂಗೆ ಇರುತ್ತೆ. ನಾಳೆ ಯಾರೋ ಒಂದು ಪೊಸೆಷನ್ಗೆ ಫಾರೆಸ್ಟರ್ ಇರ್ಬೋದು ಅಥವಾ ಬೇರೆಯವ್ರು ಇರ್ಬೋದು, ಒತ್ತುವರಿಯವ್ರು ಇರ್ಬೋದು, ಬಂದು ಪೊಸೆಷನ್ ತಗೊಂತಾರೆ. ಸೊ ಅಲ್ಲಿ ಏನಾಗುತ್ತೆ, ಅದೊಂದನ್ನ ನಾವು ಸ್ಟ್ರೀಮ್ ಲೈನ್ ತರಬೇಕು ಅನ್ನೋದು ನಂದೊಂದು ಮೈನ್
ಕಾನ್ಸೆಪ್ಟ್ ಇದೆ. ನನ್ ಕಡೆಯಿಂದ ಏನ್ ಹೆಲ್ಪ್ ಆಗುತ್ತೆ ಅದನ್ನ ನಾನ್ ಮಾಡ್ಬೋದು. ಆ ರೆವಿನ್ಯೂ ಬಗ್ಗೆ ಸ್ವಲ್ಪ ನಮ್ಗೆ ತಿಳ್ಕೊಂಡಿದ್ದು ಅದನ್ನ ಯಾವ ಮಟ್ಟದಲ್ಲಾದ್ರೂ ಅದಕ್ಕೊಂದು ಸೊಲ್ಯೂಷನ್ ಕಂಡುಹಿಡಿಬೇಕು ಅನ್ನೋದು ನಂದೊಂದು ಆ ಮುಂದಿನ ಕೆಲಸ ಮಾಡೋದ್ರಲ್ಲಿ ಅದೊಂದು ಮೇನ್ ಕೆಲಸ ಅನ್ಕೊಂಡಿದ್ದೀನಿ ನಾನು. ಇನ್ನು ಉಳಿದಂತೆ ಒಂದಷ್ಟು ಯೋಜನೆಗಳು ಸರ್. ಮನುಷ್ಯನ ಹಕ್ಕುಗಳೇ ಇವತ್ತಿಲ್ಲ. ಅರಣ್ಯ ಕಾಡು ಪ್ರಾಣಿಗಳಿಗಾರು ಇವತ್ತು ಹಕ್ಕಿದೆ ಇವತ್ತು ಮಲೆನಾಡಲ್ಲಿ ಇಲ್ಲಿನ ರೈತರಿಗೆ ಹಕ್ಕಿಲ್ಲ ಅನ್ನೋ ವಾತಾವರಣ ಸೃಷ್ಟಿ ಆಗ್ತದೆ. ಈಗ ಒಂದು ಫಾರೆಸ್ಟ್ನವರು ಈಗ ಯಾವ್ದೇ ತರದ ನಾನ್ ಅನ್ಕೊಂಡಾಗ ಯಾರು ಫಾರೆಸ್ಟ್ನವರಿಗೂ ದೂರ್ತಾ ಇಲ್ಲ ಇದ್ರಲ್ಲಿ. ಫಾರೆಸ್ಟ್ ಒಳಗಡೆ ನಾವು ಬೇಕಾದ ಹಣ್ಣಿನ ಮರಗಳನ್ನೆಲ್ಲ ನಡ್ಬೇಕು ಅನ್ನೋದು ನಂದು ಇದು. ಏನಂದ್ರೆ ಆ ಹಣ್ಣು ಮತ್ತೆ ನೀರು ರಿಲೇಟೆಡ್ ಗೆ ಬೇಸಿಗೆಲಿ ಏನಾಗುತ್ತೆ, ಎಲ್ಲಾ ಪ್ರಾಣಿಗಳು ಊರ್ ಬದಿ ನೀರ್ ಹುಡ್ಕೊಂಡು ಬರುತ್ತೆ. ಊರ್ ಬದಿ ನೀರ್ ಬಿಟ್ರೆ ಹಳ್ಳ ಮೇನ್ ನದಿಗಳೇ ಬತ್ತೋಗ್ತದೆ ಇದ್ರಲ್ಲಿ. ಸೊ ಯಾವ್ದಾದ್ರು ಕೆರೆ ಅಥವಾ ಇದ್ರಲ್ಲಿ ಅದು ಹುಡ್ಕೊಂಡು ನೀರ್ ಹುಡ್ಕೊಂಡು ಬರುತ್ತೆ. ಮತ್ತೆ ಒಳಗಡೆ ಅವ್ ತಿನ್ಲಿಕ್ಕೆ ಹಣ್ಣು ಯಾವ್ದು ಇಲ್ಲ. ಸೊ ಎಲ್ಲದನ್ನು ರೋಡ್ ಬದಿ ನಡ್ತಾರೆ. ಇಲ್ಲ ನಡ್ಬೇಕು ಅನ್ಕೊಂಡಿದ್ದನ್ನ ಎಲ್ಲೋ ತಗೊಂಡೋಗಿ ಅದು ಕೊನೆಗೆ ರೀಚ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನಮ್ಗೆ. ಸೊ ಅದನ್ನೆಲ್ಲ ಒಂದು ಸ್ಟ್ರೀಮ್ ಲೈನ್ ತಗೊಂಡು ದೊಡ್ಡ ದೊಡ್ಡ ಕಾಡು ಪ್ರಾಣಿ ಬರ್ದಿದ್ದಂಗೆ ನಮ್ಮ ಮಲೆನಾಡು ಏರಿಯಾದಲ್ಲಿ ಬೇಲಿ ಹಾಕ್ಬೇಕು. ಬೇಲಿ ಹಾಕೋದು ಒಂದು ಸೊಲ್ಯೂಷನ್ ಅಂತ ನಾನು ಅನ್ಕೊಂತೀನಿ. ಅದಾದ್ರೆ ಮಲೆನಾಡು ಭಾಗದವ್ರು ಇರ್ತಾರೆ. ಈ ಪಾಪ ಯಾರೋ ಗದ್ದೆ ಮಾಡಿರ್ತಾನೆ, 2 ಎಕರೆ 3 ಎಕರೆ ತೋಟ ಇರುತ್ತೆ. ನಾಳೆ ಆನೆ ಬಂದೋಯ್ತು, ಕಾಡ್ಕೋಣ ಬಂದೋಯ್ತು, ಅದ್ ಹೋಯ್ತು ಅಂದಾಗ ಏನಾಗುತ್ತೆ, ಒಂದ್ ಕಾಫಿ ಗಿಡ ಅವನು 10 ವರ್ಷದಿಂದ 20 ವರ್ಷದಿಂದ ಬೆಳೆಸಿರ್ತಾನೆ. ಒಂದು ಗಿಡ ಹೋಯ್ತು ಅಂದ್ರೆ ಅವನು 20 ವರ್ಷ ಹಿಂದೆ ಹೋಗ್ತಾನೆ. ನೋಡೋರಿಗೇನೋ ಅಯ್ಯೋ ಹೋಯ್ತು ಅಂತ ಒಂದಿನ ವಿಡಿಯೋ ತಕೊಂಡು ಅಥವಾ ನಮ್ದು ಸೋಷಿಯಲ್ ಮೀಡಿಯಾ ಹಾಕಿ ಬರ್ತೀವಿ. ಸೊಲ್ಯೂಷನ್ ಏನು? ಅದಕ್ಕೆ ಯಾವ್ದಾದ್ರು ಒಂದು ಸೊಲ್ಯೂಷನ್, ಯಾವ ತರ ಪರ್ಮನೆಂಟ್ ಸೊಲ್ಯೂಷನ್ ಕಂಡುಹಿಡಿಲೇಬೇಕು, ಮಾಡ್ಬೇಕು ಅನ್ನೋದು ಒಂದು. ಈಗ ಸರ್, ಈ ಮಲೆನಾಡು ಭಾಗದಲ್ಲಿ ಆಲ್ಮೋಸ್ಟ್ ಒಂದು 70 to 80% ಆಫ್ ಯೂತ್ಸ್ ಬ್ಯಾಂಗ್ಳೂರ್ ಹೋಗ್ತಿದ್ದಾರೆ ಅಥವಾ ಬಾಂಬೆ ಹೋಗ್ತಿದ್ದಾರೆ, ಹೊರಗೆ ಹೋಗ್ತಿದ್ದಾರೆ. ಇಲ್ಲಿ ಯಾರು ಸಹ ಇರ್ತಾ ಇಲ್ಲ ಅಂದ್ರೆ ಕಾರಣಗಳು ಬೇರೆ ಬೇರೆ. ಇಲ್ಲಿ ಒಂದು ಉದ್ಯೋಗ ಇಲ್ಲ, ಯಾವ್ದೇ ಇಂಡಸ್ಟ್ರೀಸ್ ಇಲ್ಲ. ಇನ್ನು ಕೃಷಿಗೆ ಅವಲಂಬನೆ ಅಂತ ಹೇಳಿ ಕೃಷಿಗೂ ಸಾಕಷ್ಟು ರೋಗಗಳು, ಇದರಿಂದಾಗಿ ಕಂಪ್ಯಾರಿಟಿವ್ಲಿ ಇತ್ತೀಚಿನ ವರ್ಷಗಳು ಇಳುವರಿ ಸಹ ಇಲ್ಲ. ಅದ್ರ ನಿಟ್ಟಿನಲ್ಲಿ ಏನ್ ಸೊಲ್ಯೂಷನ್ ಸಿಗ್ಬೋದು ಇನ್ ಫ್ಯೂಚರ್ ಅಂತ ನಿಮ್ಗೆ ಅನ್ಸುತ್ತೆ? ಅಥವಾ ಸರ್ಕಾರದ ಹಂತದಲ್ಲೇನೆ ಅದಕ್ಕೊಂದು ಏನೊಂದು ಸೊಲ್ಯೂಷನ್ ಕೊಡ್ಬೋದು? ಸರ್ಕಾರದ ಹಂತದಲ್ಲಿ ಈಗ ನಮ್ಮಲ್ಲಿ ಏನಾಗಿದೆ, ಅಗ್ರಿಕಲ್ಚರ್ ಒಬ್ಬನೇ ಮಗ ಇದ್ದವನು ಬೆಂಗಳೂರಿಗೆ ಹೋಗ್ತಾನೆ. ಬೆಂಗಳೂರಿಂದ ಹೋಗಿ ಇಲ್ಲಿ ಅಪ್ಪ ಅಮ್ಮ ಇಲ್ಲಿ ಯಾಕೆ ಇರ್ತೀರ ಅಲ್ಲಿಗೂ ಬಂದು ಕರ್ಕೊಂಡು ಹೋಗ್ತಾನೆ ಅವನು. ಸೊ ಇಲ್ಲಿ ಅವರಿಗೆ ಮೂಲ ಸೌಕರ್ಯಗಳಿಲ್ಲ. ಮೇನ್ ಆಗಿ ಅವ್ರ ಮಕ್ಳು ಓದಿದ್ರೆ, ಮಕ್ಳು ಇಲ್ಲೇ ಇದ್ದು ಮಕ್ಳಾದ್ಮೇಲೆ ಸ್ಕೂಲಿಗೆ ಕಳ್ಸ್ಬೇಕಂದ್ರೆ ಒಳ್ಳೆ ಸ್ಕೂಲ್ ಇಲ್ಲ. ಆಮೇಲೆ ಹೆಲ್ತ್ ರಿಲೇಟೆಡ್, ಅಪ್ಪ ಅಮ್ಮಗ್ ಸ್ವಲ್ಪ ವಯಸ್ಸಾಗಿದೆ ಅಂದ್ರೆ ನೀವು ಹಳ್ಳಿಲಿ ಇದ್ರೆ ನಿಮ್ಗೆ ಹೆಲ್ತ್ ನೋಡ್ಕೊಳಕ್ ಆಗೋದಿಲ್ಲ. ಏನಾದ್ರೂ ಹುಷಾರಿಲ್ಲ ಅಂದ್ರೂ ನಮ್ಗೆ ಯಾವ್ದು ಹಾಸ್ಪಿಟಲ್ಸ್ ಇಲ್ಲ. ಸೊ ಅವರೆಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಹೋದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಏನೂ ಇಲ್ಲ. ಹೌದು. ಮೇನ್ ಆಗಿ ಸರ್ಕಾರ ಗೌರ್ಮೆಂಟ್ ಹಾಸ್ಪಿಟಲ್ ಇಂಪ್ರೂವ್ ಮಾಡ್ಬೇಕು. ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಏನು ಡಾಕ್ಟರ್ಸ್ ಇದಾರೆ, ಎಲ್ಲದೂ ಇದೆ. ಪೇಷಂಟ್ ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ? ECG ಮಾಡ್ಬೇಕಂದ್ರೆ ಒಂದು ECG ಇಕ್ವಿಪ್ಮೆಂಟ್ಸ್ ಇಲ್ಲ ಅಲ್ಲಿ. ಹೌದು. ಅವನಿಗೆ BP ಚೆಕ್ ಮಾಡ್ಬೇಕಂದ್ರೆ ಅದು ಅಕ್ಯುರೇಸಿ ಇದೆಯೋ ಇಲ್ಲ ಅನ್ನೋದನ್ನ ಇದಾಗಿದೆ. ಆಮೇಲೆ ಒಂದು ಬ್ಲಡ್ ಟೆಸ್ಟ್ ಮಾಡ್ಬೇಕು ನಾನು ಅಂತ ಹೇಳಿದ್ರೆ ಅವನು ಶಿವಮೊಗ್ಗ ಹೋಗ್ಬೇಕು, ಇಲ್ಲಾಂದ್ರೆ ಇದಕ್ಕೆ ಹೋಗ್ಬೇಕು. ಆ ತರದೆಲ್ಲದನ್ನು ಡೆವಲಪ್ಮೆಂಟ್ ಮಾಡ್ಕೊಂಡ್ ಬಂದ್ರೆ, ಆಮೇಲೆ ಮೂಲ ಸೌಕರ್ಯಗಳನ್ನೆಲ್ಲ ಕೊಟ್ರೆ ಯಾರನ್ನು ಇಲ್ಲಿಂದ ಬಿಟ್ಟು ಹೋಗೋದು. ಈಗ ಸಿಟಿಲಿ ಹೋದ ತಕ್ಷಣನೇ ಅಲ್ಲಿ ಏನ್ ಕಷ್ಟ ಪಡ್ಬೇಕು ಅನ್ನೋದು ಎಲ್ಲರಿಗೂ ತಿಳಿದಿರೋದಿಲ್ಲ. ಸೊ ಇಲ್ಲಿಂದ ಹೋದವರು ಯಾರನ್ನು ರಾಯಲ್ ಫ್ಯಾಮಿಲಿಯಿಂದ ಹೋಗಿ ಅಲ್ಲೊಂದು ರಾಯಲ್ ಫ್ಯಾಮಿಲಿ ಮಾಡಿ ಮನೆ ಕಟ್ಟಿ ಜೀವನ ಮಾಡಕ್ ಆಗೋದಿಲ್ಲ. ಅಲ್ಲಿ ಹೋಗಿ ಕಷ್ಟ ಪಡ್ಬೇಕು. ಅದೇ ಕಷ್ಟ ಇಲ್ಲಿ ಪಟ್ರೆ ಇನ್ನೂ ಎನ್ವೈರನ್ಮೆಂಟಲ್ ಇರುತ್ತೆ, ಒಳ್ಳೆ ಆರೋಗ್ಯ ಸಿಗುತ್ತೆ, ಇದು ಮಾಡ್ಬೋದು. ಬಟ್ ಓದಿದವನು ಶಿಕ್ಷಣ ಇದ್ದವನು ಅಲ್ಲಿ ಹೋಗಿರ್ತಾನೆ. ಬಟ್ ಅಪ್ಪ ಅಮ್ಮನು ಇಲ್ಲಿಂದ ಕರ್ಕೊಂಡು ಹೋಗ್ತಾರಲ್ಲ, ಅದು ಹೋಗದಿದ್ದಂಗೆ ಸ್ವಲ್ಪ ತಡ್ಕೊಂಡ್ರೆ ನಾಳೆ ದಿನ ಅವನು ವಾಪಸ್ಸು ಇಲ್ಲಿಗೆ ಬರೋದು ಹೋಗೋದು, ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ನೋಡ್ಕೊಂಡು ಹೋಗ್ತಾ ಇರ್ತಾನೆ. ಯಾಕಂದ್ರೆ ಎಜುಕೇಶನ್ ಮಾಡಿದವನು ಇನ್ ಹೋಗ್ಲೇಬಾರ್ದು ಇಲ್ಲಿಂದ ಅಂತ ಹೇಳಿ ಯಾರೂನು, ಅಂದ್ರೆ ಅವ್ನು ಹೋಗ್ಬೇಕು, ಅವನು ಬೆಳಿಬೇಕು. ಅದೇ ತರ ಇಲ್ಲಿನೂ ಯಾರನ್ನು ಇಲ್ಲಿಂದ ಅವ್ರದ್ದು ಮನೇನೆ ಎತ್ಕೊಂಡೋಗಿ ಮನೆಯಲ್ಲಿದ್ದನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗ್ಬಾರ್ದು. ಅವ್ರಿಗೂ ಮೂಲ ಸೌಕರ್ಯಗಳೆಲ್ಲ ಕೊಟ್ರೆ ಎಲ್ಲದೂ ನಮ್ಮ ಮಲೆನಾಡು ಬೆಳೆಯುತ್ತೆ ಅನ್ನೋದು ಅಂದ್ರೆ ಅವ್ರವ್ರ ಆಯ್ಕೆಯನ್ನು ಬೆಂಗಳೂರು ಹೋಗೋದು ಒಂದು ಆಪ್ಷನ್. ಬಟ್ ಬಹಳ ಜನಕ್ಕೆ ಇಲ್ಲ ಊರಲ್ಲೇ ಇರ್ಬೇಕಂತ ಇರುತ್ತೆ. ಬಟ್ ಅದೇ ಹೇಳಿದ್ದು, ಈ ಸೌಕರ್ಯನೆಲ್ಲ ಮಾಡಿಕೊಟ್ರೆ ರಿಲೇಟೆಡ್ ನಮ್ಗೇನು ಈಗ ಆನೆ ಬರುತ್ತೆ ಅಂತ, ಅಥವಾ ಕಾಡು ಪ್ರಾಣಿಗಳ ಹಾವಳಿ ಇರ್ಬೋದು, ಫಾರೆಸ್ಟ್ನರ್ ಇದಿರ್ಬೋದು, ಅದಕ್ಕೆಲ್ಲದೂ ಒಂದು ಮಲೆನಾಡಿಗೋಸ್ಕರ ಒಂದು ಸ್ಟ್ರೀಮ್ ಲೈನ್, ಒಂದು ಪ್ರೊಟೆಕ್ಷನ್ ಕೊಟ್ರೆ
ನನ್ನ ಪ್ರಕಾರ ಯಾರು ಹೋಗೋದಿಲ್ಲ ಅಂತ. ಆಮೇಲೆ ಯಾವ್ದೇ ಇಲ್ಲಿ ರೈತರು ಬೆಳೆದಿರೋ ಉತ್ಪತ್ತಿಗಾಗಿರ್ಬೋದು ಅದಕ್ಕೆ ಆದಂತ ಒಂದು ಆ ಬೆಂಬಲ ಬೆಲೆ ಎಲ್ಲ ಮಾಡಿ ಅವರಿಗೊಂದು ಬರುವಂತ ಸಬ್ಸಿಡಿಗಳನ್ನೆಲ್ಲ ಅವರಿಗೆ ನ್ಯಾಯಯುತದಲ್ಲಿ ಅವ್ರಿಗೆ ಸಿಗುವಂಗೆ ಮಾಡಿದ್ರೆ ಖಂಡಿತ ಅವ್ರು ಇರ್ತಾರೆ. ಅಲ್ಲಿ ಹೋದ್ರೆ ಸಣ್ಣ ಪುಟ್ಟ ಕೆಲಸನೇ ಮಾಡ್ಬೇಕಲ್ಲ. ಅದ್ರ ಬದಲು ಇಲ್ಲಿ ತುಂಬಾ ಚೆನ್ನಾಗಿ ಅಗ್ರಿಕಲ್ಚರ್ ಮಾಡ್ಕೊಂಡು ಬೆಳೆ ಬೆಳೆದು ಅವ್ರಿಗೊಂದು ಬೆಲೆ ಸಿಗುತ್ತೆ ಅಂದಾಗ ಆದ್ರೆ ಅಲ್ಲಿ ಹೋಗಿ ಯಾಕೆ ದುಡಿತಾರೆ, ಇಲ್ಲೇನೆ ದುಡಿತಾರೆ. ಸರಿ, ಕೊನೆಯದಾಗಿ ನಿಮ್ದು ಫ್ಯೂಚರ್ ವಿಷನ್ ಏನಿದೆ? ನಂದು ಫ್ಯೂಚರ್ ಏನಿದೆ ಬಿಸ್ನೆಸ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಬೆಂಗಳೂರಲ್ಲಿ. ಸೊ ನಾನು ನನ್ನ ಮಲೆನಾಡು ಭಾಗದಲ್ಲಿ ಅಗ್ರಿಕಲ್ಚರಲ್ ಮಾಡ್ಕೊಬೇಕು. ಅದಕ್ಕೆ ಅಗ್ರಿಕಲ್ಚರ್ಗೆ ನಮ್ಮ ಮನೆ ಅಣ್ಣ ತಮ್ಮ ಎಲ್ಲ ಇದ್ದಾರೆ, ನೋಡ್ಕೊಂತಾರೆ. ಇದೇ ತರ ನಂದು ಎಜುಕೇಶನ್ ರಿಲೇಟೆಡ್ ನನ್ನ ಕೈಲಾಗಿದ್ದು ನನ್ನೂರು ನಮ್ಮ ಜನಗೆ ಸಹಾಯ ಮಾಡ್ಕೊಂಡು ಅವ್ರಿಗೆ ಏನ್ ಕುಂದುಕೊರತೆ ಇದೆ ನನ್ನ ಕೈಲಾಗಿದ್ದ ಸಹಾಯ ನಾನು ಮಾಡ್ಬೇಕು. ಅದು ಯಾವ್ದೇ ತರದಲ್ಲಾಗಿರ್ಬೋದು. ಸೊ ಗೌರ್ಮೆಂಟ್ ಅಲ್ಲಿ ಹೋಗಿ ಮಾತಾಡೋದಾಗಿರ್ಬೋದು, ಅಥವಾ ಅಲ್ಲಿ ಫೈಟ್ ಮಾಡೋದಾಗಿರ್ಬೋದು, ಥ್ರೂ ಕೋರ್ಟ್ ಮೂಲಕ ಆಗಿರ್ಬೋದು, ಅಥವಾ ನನ್ನ ಕೈಲಾಗಿರೋದು ಬೇರೆ ತರ ಆರ್ಥಿಕ ಸಹಾಯದಿಂದನಾದ್ರು ಆಗಿರ್ಬೋದು, ಅದನ್ನ ಮಾಡ್ಬೇಕು ಅನ್ನೋದು ನಂದು. ಓಕೆ ವೀಕ್ಷಕರೇ, ಇದುವರೆಗೂ ನಾವು ವಿಶ್ವನಾಥ್ ಗದ್ದೆಮನೆಯವರ ಸಂದರ್ಶನವನ್ನು ಮಾಡಿದ್ವಿ. ಅವರ ಸಂಪೂರ್ಣ ಬದುಕಿನ ಸಾಧನೆ ಆಗಿರ್ಬೋದು, ಅವರ ಸೇವೆ ಇರ್ಬೋದು, ಎಲ್ಲವನ್ನೂ ಕುರಿತಂತೆ ವಿಸ್ತಾರವಾಗಿ ಅವರು ನಮಗೆ ತಿಳಿಸ್ಕೊಟ್ರು. ಅವರಿಗೆ ಧನ್ಯವಾದ ತಿಳಿಸ್ತಾ ಈ ಒಂದು ವಿಶೇಷ ಸಂದರ್ಶನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಜೊತೆ ಸಮಯ ನೀಡಿದ್ದಕ್ಕೆ ತಮಗೆ ವಿಶೇಷವಾದಂತ ಧನ್ಯವಾದ. ಮುಂದೆ ಒಬ್ಬರು ವಿಶೇಷ ಅತಿಥಿಯೊಂದಿಗೆ, ವಿಶೇಷ ಗಣ್ಯರೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಸಹ ಎಲ್ಲ ವೀಕ್ಷಕರಿಗೂ ಸಹ ಧನ್ಯವಾದ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.